ಏರಿಯಾ ನೆಟ್ವರ್ಕ್ದು ಎಕ್ಸಾಮ್ ಇದೆ. ಸೊ ಇವತ್ತು ಫಸ್ಟ್ ಮಾಡಿಲ್ಲ, ಫಸ್ಟ್ ಆ್ಯಂಡ್ ಸೆಕೆಂಡ್ ಮಾಡಿಲ್ಲ, ಇವತ್ತು ಓದಬೇಕು. ಸೊ ಲೆಟ್ ಸ್ಟಾರ್ಟ್. ಫಸ್ಟ್ ಮಾಡಲಿ ಫಸ್ಟ್ ಕ್ವಶನ್ ಮಾಡ್ಬಿಟ್ಟು ಎಕ್ಸ್ಪ್ಲೇನ್ ದ ಎವಲ್ಯೂಷನ್ ಆಫ್ ಸ್ಟೋರೇಜ್ ಆರ್ಕಿಟೆಕ್ಚರ್. ಆಯಿತಾ, ಎವಲ್ಯೂಷನ್ ಆಫ್ ದ ಸ್ಟೋರೇಜ್ ಆರ್ಕಿಟೆಕ್ಚರ್ ಹೆಂಗೆ ಸ್ಟಾರ್ಟ್ ಆಯಿತು ಆ್ಯಂಡ್ ಹೆಂಗೆ ಎವಲ್ವ್ ಆಗ್ತಿದೆ ಅನ್ನೋದ್ರ ಬಗ್ಗೆ. ಆಯಿತಾ, ಸೊ ವಿಲ್ ಬಿ ಟಾಕಿಂಗ್ ಅಬೌಟ್ ದ ಹಿಸ್ಟ್ರಿ ಆ್ಯಂಡ್ ಆರಿಜಿನ್ಸ್ ಆಫ್ ಆಲ್ ದ ಸ್ಟೋರೇಜ್ ಆರ್ಕಿಟೆಕ್ಚರ್ಸ್ ಆ್ಯಂಡ್ ಆಲ್. ಆಯಿತಾ, ಸೊ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. ಇಟ್ಸ್ ಆ್ಯಕ್ಚುಲಿ ಸಿಂಪಲ್. ಸೊ ಹಿಸ್ಟೋರಿಕಲಿ ಆರ್ಗನೈಸೇಷನ್ಸ್ ಹ್ಯಾಡ್ ಸೆಂಟ್ರಲೈಸ್ಡ್ ಕಂಪ್ಯೂಟರ್ಸ್. ಹಿಸ್ಟೋರಿಕಲಿ ನೀವು ಅಬ್ಸರ್ವ್ ಮಾಡೋದಾದರೆ ಈ ಆರ್ಗನೈಸೇಷನ್ಗಳ ಹತ್ರ ಸೆಂಟ್ರಲೈಸ್ಡ್ ಕಂಪ್ಯೂಟರ್ ಸಿಸ್ಟಮ್ಸ್ ಇರ್ತಾಯ್ತಾ, ಮ್ಯಾನುಫ್ಯಾಕ್ಚರ್ ಮೇನ್ ಫ್ರೇಮ್ ಆಗಿ. ಆ್ಯಂಡ್ ಇನ್ಫಾರ್ಮೇಷನ್ ಸ್ಟೋರೇಜ್ ಡಿವೈಸಸ್, ಟೇಪ್, ರೀಲ್ಸ್, ಡಿಸ್ಕ್, ಇವೆಲ್ಲ ಇನ್ಫಾರ್ಮೇಷನ್ ಸ್ಟೋರೇಜ್ ಡಿವೈಸ್ಗಳಾಯ್ತಾ ಇನ್ ದ ಡೇಟಾ ಸೆಂಟರ್. ಡೇಟಾ ಸೆಂಟರಲ್ಲಿ ಅಂತಂದರೆ ಮುಂಚೆ ಹಿಸ್ಟೋರಿಕಲಿ ಏನಿದೆ, ಆರ್ಗನೈಸೇಷನ್ ಹ್ಯಾಡ್ ಸೆಂಟ್ರಲೈಸ್ಡ್ ಕಂಪ್ಯೂಟರ್ಸ್ ಮತ್ತು ಇನ್ಫಾರ್ಮೇಷನ್ ಸ್ಟೋರೇಜ್ ಡಿವೈಸಸ್ ಲೈಕ್ ಟೇಪ್ಸ್ ಆಗಿರ್ಬೋದು, ಡಿಸ್ಕ್ ಆಗಿರ್ಬೋದು ಇನ್ ದೇರ್ ಡೇಟಾ ಸೆಂಟರ್ಸ್. ಆಯಿತಾ, ಇದಾದಮೇಲೆ ಎವಲ್ಯೂಷನ್ ಆಫ್ ಓಪನ್ ಸಿಸ್ಟಮ್ ಆ್ಯಂಡ್ ಅಫೋರ್ಡಬಿಲಿಟಿ and ease of development that they offer made it possible for business units or departments to have their own services and storage. ಈ ಏನಿದೆ ಈ ಓಪನ್ ಸಿಸ್ಟಮು ಮತ್ತು ಅಫೋರ್ಡಬಿಲಿಟಿ ಆಫ್ ದ ಆಲ್ ದ ಟೆಕ್ನಿಕಲ್ ಗ್ಯಾಡ್ಜೆಟ್ಸ್ ಆ್ಯಂಡ್ ಆಲ್, ಇದೆಲ್ಲ ಏನಾಯ್ತು ಅಂದರೆ ಈಸ್ ಆಫ್ ಡೆಪ್ಲಾಯ್ಮೆಂಟ್ಗೆ ಹೆಲ್ಪ್ ಮಾಡ್ತು. ಆ್ಯಂಡ್ ಆಫರ್ ಮೇಡ್ ಇಟ್ ಪಾಸಿಬಲ್ ಫಾರ್ ಬಿಸ್ನೆಸ್ ಯೂನಿಟ್ಸ್ಗಳಿಗೆ ಡೆಪ್ಲಾಯ್ ಮಾಡೋದಕ್ಕೆ ಮತ್ತು ಡಿಪಾರ್ಟ್ಮೆಂಟ್ಸ್ ಟು ಹ್ಯಾವ್ ದೇರ್ ಓನ್ ಸರ್ವರ್ಸ್, ಅವ್ರ ಓನ್ ಸರ್ವರ್ಸನ್ನು ಅದು ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾಯಿತ್ತು ಬಿಕಾಸ್ ಆಫ್ ದಿಸ್ ಅಫೋರ್ಡಬಿಲಿಟಿ. ಆಯಿತಾ, ನೆಕ್ಸ್ಟ್ ಬರೋದಾದರೆ ಇನ್ ಅರ್ಲಿಯರ್ ಇಂಪ್ಲಿಮೆಂಟೇಷನ್ ಆಫ್ ಓಪನ್ ಸಿಸ್ಟಮ್ಸ್ ದ ಸ್ಟೋರೇಜ್ ವಾಸ್ ಟಿಪಿಕಲಿ ಇಂಟರ್ನಲ್ ಟು ದ ಸರ್ವರ್. ಈ ಮುಂಚೆ ಇಂಪ್ಲಿಮೆಂಟ್ ಆಗಿತ್ತಲ್ಲ ಅದೆಲ್ಲ ಓಪನ್ ಸಿಸ್ಟಮ್ಸಲ್ಲಿ ಸ್ಟೋರೇಜ್ ಏನಾಗಿರುತ್ತೆ, ಈ ಸ್ಟೋರೇಜ್ ಟಿಪಿಕಲಿ ಬದ ಇಂಟರ್ನಲ್ ಸರ್ವರ್ಗೆ ಮಾತ್ರ ಈ ಸ್ಟೋರೇಜು ಸೀಮಿತವಾಗಿತ್ತು. ಆಯಿತಾ, ಬರೀ ಇಂಟರ್ನಲ್ ಸರ್ವರ್ಗಳಿಗೆ. ಅದಾದಮೇಲೆ ಫಾರ್ ಓನ್ಲಿ ಇಂಟರ್ನಲ್ ಸರ್ವರ್ಸ್. ಅದಾದಮೇಲೆ ದಿಸ್ ಅಪ್ರೋಚ್ ಇಸ್ ರೆಫರ್ ಟು ಆ್ಯಸ್ ಅ ಸರ್ವರ್ ಸೆಂಟ್ರಿಕ್ ಸ್ಟೋರೇಜ್. ಹಳೆ ಕಾಲದಲ್ಲಿ ಇತ್ತಲ್ಲ ಈ ಸರ್ವರ್ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಸ್ಟೋರೇಜು, ಅದನ್ನು ಸರ್ವರ್ ಸೆಂಟ್ರಿಕ್ ಸ್ಟೋರೇಜ್ ಅಂತ ಕರಿತಿದ್ರು. ಆಯಿತಾ, ಓಕೆ. ಇದಾದಮೇಲೆ ಇನ್ ದಿಸ್ ಸರ್ವರ್ ಸೆಂಟ್ರಿಕ್ ಸ್ಟೋರೇಜ್ ಆರ್ಕಿಟೆಕ್ಚರ್ ದ ಸರ್ವರ್ ಹ್ಯಾಸ್ ಅ ಲಿಮಿಟೆಡ್ ನಂಬರ್ ಆಫ್ ಸ್ಟೋರೇಜ್ ಡಿವೈಸಸ್. ಈ ಸ್ಟೋರೇಜ್ ಸೆಂಟ್ರಿಕ್ ಆರ್ಕಿಟೆಕ್ಚರಲ್ಲಿ ಈ ಸರ್ವರ್ ಏನಿರುತ್ತೆ ಅದಕ್ಕೆ ಲಿಮಿಟೆಡ್ ನಂಬರ್ ಆಫ್ ಸ್ಟೋರೇಜ್ ಡಿವೈಸ್ಗಳಿರ್ತಿತ್ತು. ಆ್ಯಂಡ್ ಎನಿ ಅಡ್ಮಿನಿಸ್ಟ್ರೇಟಿವ್ ಟಾಸ್ಕ್, ಆ್ಯಂಡ್ ಅದಕ್ಕೆ ಯಾವುದೇ ಅಡ್ಮಿನಿಸ್ಟ್ರೇಟಿವ್ ಟಾಸ್ಕ್ ಸಚ್ ಆಸ್ ಮೇಂಟೆನೆನ್ಸ್ ಆಫ್ ದ ಸರ್ವರ್ ಆರ್ ಇನ್ಕ್ರೀಸಸ್ ಸ್ಟೋರೇಜ್ ಕೆಪಾಸಿಟಿ ಮೈಟ್ ರಿಸಲ್ಟ್ ಇನ್ ಅನ್ಅವೈಲಬಿಲಿಟಿ ಆಫ್ ದ ಇನ್ಫಾರ್ಮೇಷನ್. ಅಕಸ್ಮಾತ್ ಅವ್ರು ಏನಾದರೂ ಈ ಸ್ಟೋರೇಜ್ನ ಇನ್ಕ್ರೀಸ್ ಮಾಡಬೇಕು ಅಥವಾ ಸ್ಟೋರೇಜ್ನ ಇದು ಮಾಡಬೇಕು, ಕೆಪಾಸಿಟಿ ಇನ್ಕ್ರೀಸ್ ಮಾಡಬೇಕು, ಈ ಥರ ಬರೋ ಸಿಚುವೇಷನ್ಗಳಾದರೆ ಅಂಥ ಟೈಮಲ್ಲಿ ಏನಾಗ್ತಿತ್ತು ಅಂತಂದರೆ ಅನ್ಅವೈಲಬಿಲಿಟಿ ಆಫ್ ದ ಇನ್ಫಾರ್ಮೇಷನ್ ಆಗೋಗ್ತಿತ್ತು, ಅಂದರೆ ಇನ್ಫಾರ್ಮೇಷನ್ ಅನ್ಅವೈಲಬಲ್ ಆಗೋಗ್ತಿತ್ತು. ಆಯಿತಾ, ನೆಕ್ಸ್ಟ್ ದ ರ್ಯಾಪಿಡ್ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಡಿಪಾರ್ಟ್ಮೆಂಟಲ್ ಸರ್ವರ್ಸ್ ಇನ್ ಅನ್ ಎಂಟರ್ಪ್ರೈಸ್ ರಿಸಲ್ಟಿಂಗ್ ಇನ್ ನೋಡಿ ಇದು ಇಟ್ ಈಸ್ ರಿಯಲಿ ಇಂಪಾರ್ಟೆಂಟ್, ಅನ್ಪ್ರೊಟೆಕ್ಟೆಡ್, unmanaged, fragmented islands of information that increased capital and then operating expenses. ನೋಡಿ ರ್ಯಾಪಿಡಾಗಿ ಏನು ಇನ್ಕ್ರೀಸ್ ಆಗ್ತಿದೆ ನಂಬರ್ ಆಫ್ ಸರ್ವರ್ಸು ಇನ್ ಎಂಟರ್ಪ್ರೈಸ್, ಅದೇನೇನು ರಿಸಲ್ಟ್ ಆಗ್ತಿದೆ ಅಂತಂದರೆ ಅನ್ಪ್ರೊಟೆಕ್ಟೆಡ್. ನೋಡಿ ಸರ್ವರ್ಸ್ಗಳು ಇನ್ಕ್ರೀಸ್ ಆಗ್ತಾಯಿದ್ರೆ ಅವಕ್ಕೆ ರೀಸೆಂಟಾಗಿರೋ ಅವಕ್ಕೆ ತಕ್ಕಂಥ ಪ್ರೊಡಕ್ಷನ್ ಕೊಡಬೇಕಾಗಿರುತ್ತೆ. ಆಯಿತಾ, ಇಲ್ಲಿ ಅನ್ಪ್ರೊಟೆಕ್ಟೆಡ್ ಆಗಿದೆ. ಅದಾದಮೇಲೆ ಅನ್ಮ್ಯಾನೇಜ್ಡ್ ಆ್ಯಂಡ್ ದೆನ್ ಫ್ರಾಗ್ಮೆಂಟೆಡ್ ಐಸ್ಲ್ಯಾಂಡ್ಸ್ ಥರ ಆಗ್ಬಿಟ್ಟಿದೆ. ಆಯಿತಾ, ಐಸ್ಲ್ಯಾಂಡ್ಸ್ ಅಂತ ಇನ್ಫಾರ್ಮೇಷನ್ ದಟ್ ಇನ್ಕ್ರೀಸ್ಡ್ capital and then operating expenses. Next ಬರೋದಾದರೆ ಟು ಓವರ್ಕಮ್ ದೀಸ್ ಚಾಲೆಂಜಸ್ ಸ್ಟೋರೇಜ್ evolved from server centric to information centric architecture. ಮುಂಚೆ ಏನಾಗಿದ್ದು ಸರ್ವರ್ ಸೆಂಟ್ರಿಕ್ ಆರ್ಕಿಟೆಕ್ಚರ್ ಇತ್ತು, ನೆಕ್ಸ್ಟ್ ಇವಾಗ ಇನ್ಫಾರ್ಮೇಷನ್ ಸೆಂಟ್ರಿಕ್ ಆರ್ಕಿಟೆಕ್ಚರ್ ಆಗಿದೆ. ಆಯಿತಾ, ಫಸ್ಟ್ ಏನು ನೋಡ್ತಿದ್ದೀರಾ, ಇದು ನಿಮ್ಮ ಸರ್ವರ್ ಸೆಂಟ್ರಿಕ್ಕು ಅಂತಂದರೆ ಇಲ್ಲಿ ಡಿಪಾರ್ಟ್ಮೆಂಟ್ ಸರ್ವರ್ 1, ಡಿಪಾರ್ಟ್ಮೆಂಟ್ ಸರ್ವರ್ 2, ಡಿಪಾರ್ಟ್ಮೆಂಟ್ ಸರ್ವರ್ 3 ಇರುತ್ತೆ. ಆ್ಯಂಡ್ ಇಲ್ಲೇ ಫಿಸಿಕಲ್ ಡಿವೈಸಸ್ ಇದೆಲ್ಲ ಕರೆಕ್ಟ್ ಆಗಿರುತ್ತೆ. ಆಯಿತಾ, ನೀವು ಅಬ್ಸರ್ವ್ ಮಾಡೋದಾದ್ರೆ ಇಲ್ಲಿ ನೋಡಿ, ಇಲ್ಲಿ ಸರ್ವರ್ ಸ್ಟೋರೇಜು ಆಫ್ ದೇರ್ ಓನ್ ಸರ್ವರ್ ಸ್ಟೋರೇಜ್. ಈಗ ಈ ಅಫೋರ್ಡಬಿಲಿಟಿ ಇದೆಲ್ಲ ಅವ್ರದೇ ಓನ್ ಸರ್ವರ್ ಮತ್ತು ಸ್ಟೋರೇಜನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿದೆ. ಬಟ್ ಮುಂಚೆ ಹಿಸ್ಟೋರಿಕಲ್ ಇವೆಲ್ಲ ನೋಡ್ರಿ ಸೆಂಟ್ರಲೈಸ್ ಕಾಂಪೊನೆಂಟ್ಸ್ ಇರ್ತಾಯಿದ್ದು. ಆಯಿತಾ, ಸೆಂಟ್ರಲೈಸ್ ಕಂಪ್ಯೂಟರ್ಸ್ ಇರ್ತಾಯಿತ್ತು. ಆ್ಯಂಡ್ ದೆನ್ ಇನ್ಫಾರ್ಮೇಷನ್ ಸ್ಟೋರ್ ಡಿವೈಸಸ್ ಇನ್ ದ ಡೇಟಾ ಸೆಂಟ್ರಲ್ಲಿ ಇನ್ಫಾರ್ಮೇಷನ್ ಸ್ಟೋರ್ ಎಲ್ಲ ಆಗ್ತಾಯಿತ್ತು. ಆಯಿತಾ, ಸೊ ಅಫೋರ್ಡಬಲ್ ಆದಾದ್ಮೇಲೆ ಇವರೆಲ್ಲ ಏನಾಯ್ತಿದ್ದೆಲ್ಲ ಸರ್ವರ್ ಸೆಂಟ್ರಿಕ್ ಮತ್ತು ಸ್ಟೋರೇಜ್ ಸೆಂಟ್ರಿಕ್ ಆಗಿ ಇದು ಚೇಂಜ್ ಆಯಿತು. ಸೊ ಫಸ್ಟ್ ಇದ್ದಿದ್ದು ಸ್ಟೋರೇಜ್ ಸೆಂಟ್ರಿಗೆ ಇವಾಗಿರ್ತಕ್ಕಂಥ ಇನ್ಫಾರ್ಮೇಷನ್ ಸೆಂಟ್ರಿಕ್. ಆಯಿತಾ, ಸೊ ಸ್ಟೋರೇಜ್ ಸೆಂಟ್ರಿಕಲ್ಲಿ ವಿಲ್ ಬಿ ಹ್ಯಾವಿಂಗ್ ದ ಡಿಪಾರ್ಟ್ಮೆಂಟ್ ಸ್ಟೋರೇಜ್ 1, ಡಿಪಾರ್ಟ್ಮೆಂಟ್ ಸ್ಟೋರೇಜ್ 2, ಡಿಪಾರ್ಟ್ಮೆಂಟ್ ಸ್ಟೋರೇಜ್ 3 ಲೈಕ್ ಇನ್ ಸೀರೀಸ್. ಅಂತ ಅದಾದಮೇಲೆ ಇನ್ಫಾರ್ಮೇಷನ್ ಸೆಂಟ್ರಿಗೆ ಬರ್ತಾರೆ ನಿಮಗೆ. ಇಲ್ಲಿ ನಿಮಗೆ ಸ್ಟೋರೇಜ್ ಡಿವೈಸ್ಗಳು ಸಪ್ರೇಟ್ ಇರ್ತವೆ. ಆಯಿತಾ, ನೀವು ಈ ಸ್ಟೋರೇಜ್ ನೆಟ್ವರ್ಕ್ ಮುಖಾಂತರ ಈ ಡೇಟಾ ಸೆಂಟರ್ಗಳನ್ನ ಮಾನಿಟರ್ ಮಾಡ್ತಾ ಇರ್ತಾರೆ. ಆಯಿತಾ, ಸೊ ವೆರಿ ಸಿಂಪಲ್, ಸ್ಟೋರೇಜ್ ನೆಟ್ವರ್ಕ್ ಇಸ್ ದ ಬ್ರಿಡ್ಜ್ ಆ್ಯಂಡ್ ವಿಲ್ ಬಿ ಮಾನಿಟರಿಂಗ್ ಆಲ್ ದ ಡಿಪಾರ್ಟ್ಮೆಂಟ್ ಸರ್ವರ್ 1, ಸರ್ವರ್ 2, ಸರ್ವರ್ 3 ಆ್ಯಂಡ್ ಯು ವಿಲ್ ಬಿ ಸ್ಟೋರಿಂಗ್ ಇಟ್ ಇನ್ ಅ ಸಪ್ರೇಟ್ ಸ್ಟೋರೇಜ್ ಡಿವೈಸ್. ಆಯಿತಾ, ನೆಕ್ಸ್ಟು evolution of storage architecture. This is the evolution of storage architecture. First ಏನು ಮಾಡ್ತಾರೆ ಅಂದರೆ ಇನ್ಫಾರ್ಮೇಷನ್ ಸೆಂಟ್ರಿಕ್ ಆರ್ಕಿಟೆಕ್ಚರ್ storage devices are managed centrally and independent of servers. ಇಲ್ಲಿ
ಇನ್ ದ ಇನ್ಫಾರ್ಮೇಷನ್ ಸೆಂಟ್ರಿಕ್ ಆರ್ಕಿಟೆಕ್ಚರ್ ಈ ಸ್ಟೋರೇಜ್ ಡಿವೈಸ್ಗಳಿರ್ತಾವಲ್ಲ ಆರ್ ಮ್ಯಾನೇಜ್ ಸೆಂಟ್ರಲಿ. ಈ ಸ್ಟೋರೇಜ್ ಡಿವೈಸ್ಗಳನ್ನ ಸೆಂಟ್ರಲಿ ಮ್ಯಾನೇಜ್ ಮಾಡ್ತಾರೆ. ಆ್ಯಂಡ್ ದೆನ್ ಇವು ಇಂಡಿಪೆಂಡೆಂಟ್ ಆಫ್ ಸರ್ವರ್ಸ್ ಆಗಿರ್ತವೆ. ಸರ್ವರಿಂದ ಇದಕ್ಕೂ ಕನೆಕ್ಷನ್ ಇರುತ್ತೆ ನೋಡಿ. ಸ್ಟೋರೇಜ್ ಡಿವೈಸ್ಗಳನ್ನ ಸಪ್ರೇಟಾಗಿ ಮ್ಯಾನೇಜ್ ಮಾಡ್ತಿದ್ದಾರೆ. ಸರ್ವರ್ಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಇಮಿಡಿಯೇಟ್ ಮಾಡ್ತಾರೆ ಯಾರಲ್ಲಿ? ಸ್ಟೋರೇಜ್ ನೆಟ್ವರ್ಕು. ಆಯಿತಾ? ಓಕೆ, ನೆಕ್ಸ್ಟು ದೀಸ್ ಸೆಂಟ್ರಲಿ ಮ್ಯಾನೇಜ್ ಸ್ಟೋರೇಜ್ ಡಿವೈಸಸ್ ಆರ್ ಶೇರ್ಡ್ ವಿತ್ ಮಲ್ಟಿಪಲ್ ಸರ್ವರ್ಸ್. ಈ ಸೆಂಟ್ರಲ್ ಆಗಿರೋ ಇದನ್ನು ಏನಿದೆ ನಮ್ಮ ಸ್ಟೋರೇಜ್ ಡಿವೈಸನ್ನು ಇದನ್ನು ಮಲ್ಟಿಪಲ್ ಸರ್ವರ್ ಜೊತೆ ಶೇರ್ ಮಾಡಿದ್ದಾರೆ. ಆಯ್ತಾ? ಇಲ್ಲಿ ನೋಡಿ 3 ಸರ್ವರ್ಗಳಿದೆ, ಮಲ್ಟಿಪಲ್ ಸರ್ವರ್ಗಳ ಜೊತೆ ಶೇರ್ ಮಾಡಿದ್ದಾರೆ. ಆಯಿತಾ? ಆ್ಯಂಡ್ ವೆನ್ ಅ ನ್ಯೂ ಸರ್ವರ್ ಇಸ್ ಡಿಪ್ಲಾಯ್ಡ್ ಇನ್ ದ ಎನ್ವಿರಾನ್ಮೆಂಟ್, ಸ್ಟೋರೇಜ್ ಈಸ್ ಅಸೈನ್ಡ್ ಫ್ರಮ್ ದ ಸೇಮ್ ಶೇರ್ಡ್ ಸ್ಟೋರೇಜ್ ಡಿವೈಸ್ ಟು ಸರ್ವರ್. ಓಕೆ, ಈಗ ನೋಡಿ ಹೊಸ ಸರ್ವರ್ ಏನು ಆ್ಯಡ್ ಆಯಿತು ಅಂತಂದರೆ ಡಿಪ್ಲಾಯ್ಮೆಂಟ್ ಮಾಡಬೇಕಾದ್ರೆ ಎನ್ವಿರಾನ್ಮೆಂಟ್ಗೆ, ಆವಾಗ ಸ್ಟೋರೇಜ್ ಇಸ್ ಅಸೈನ್ ಫ್ರಮ್ ದ ಸೇಮ್ ಸ್ಟೋರೇಜ್ ಡಿವೈಸ್. ಅದೇ ಸೇಮ್ ಸ್ಟೋರೇಜ್ ಡಿವೈಸಿಂದ ಅದಕ್ಕೆ ಇಂಪ್ಲಿಮೆಂಟ್ ಮಾಡ್ತಾರೆ. ಅದಾದಮೇಲೆ ಕೆಪಾಸಿಟಿ ಆಫ್ ದ ಶೇರ್ಡ್ ಸ್ಟೋರೇಜ್ ಕ್ಯಾನ್ ಬಿ ಇನ್ಕ್ರೀಸ್ ಡೈನಮಿಕಲಿ ಬೈ ಆ್ಯಡಿಂಗ್ ಮೋರ್ ಸ್ಟೋರೇಜ್ ಡಿವೈಸಸ್ ವಿತೌಟ್ ಇಂಪ್ಯಾಕ್ಟಿಂಗ್ ಇನ್ಫಾರ್ಮೇಷನ್ ಅವೈಲಬಿಲಿಟಿ ಇನ್ ದಿಸ್ ಆರ್ಕಿಟೆಕ್ಚರ್. ದ ಕೆಪಾಸಿಟಿ ಆಫ್ ಶೇರ್ಡ್ ಸ್ಟೋರೇಜ್ ಏನಿರುತ್ತೆ ಕ್ಯಾನ್ ಬಿ ಇನ್ಕ್ರೀಸ್ ಡೈನಮಿಕಲಿ. ಇದನ್ನು ಡೈನಮಿಕಾಗಿ ಇನ್ಕ್ರೀಸ್ ಮಾಡ್ಬೋದಾಗಿರುತ್ತೆ ಬೈ ಆ್ಯಡಿಂಗ್ ಮೋರ್ ಸ್ಟೋರೇಜ್ ಡಿವೈಸಸ್ ವಿತೌಟ್ ಇಂಪ್ಯಾಕ್ಟಿಂಗ್ ಇನ್ಫಾರ್ಮೇಷನ್ ಅವೈಲಬಿಲಿಟಿ ಇನ್ ದಿಸ್ ಆರ್ಕಿಟೆಕ್ಚರ್. ಇನ್ಫಾರ್ಮೇಷನ್ ಮ್ಯಾನೇಜ್ಮೆಂಟ್ ಇಸ್ ಈಸಿಯರ್ ಆ್ಯಂಡ್ ಕಾಸ್ಟ್ ಎಫೆಕ್ಟಿವ್. ಇಲ್ಲಿ ಇನ್ಫಾರ್ಮೇಷನ್ ಮ್ಯಾನೇಜ್ ತುಂಬ ಈಸಿ ಮತ್ತು ಕಾಸ್ಟ್ ಎಫೆಕ್ಟಿವ್ ಆಗಿರುತ್ತೆ. ಆ್ಯಂಡ್ ಸ್ಟೋರೇಜ್ ಟೆಕ್ನಾಲಜಿ ಆ್ಯಂಡ್ ಆರ್ಕಿಟೆಕ್ಚರ್ ಕನ್ಸಿಸ್ಟ್ ಟು ಎವಾಲ್ವ್ ವಿಚ್ ಎನೇಬಲ್ಸ್ ಆರ್ಗನೈಸೇಷನ್ಸ್ ಟು ಕನ್ಸಾಲಿಡೇಟ್, ಪ್ರೊಟೆಕ್ಟ್, optimize and then leverage their data to achieve the highest return on information assets. Okay, that is the first question. And second question, show the core elements and the key characteristics of data center with a neat diagram. Aita? So core elements and then data center infrastructure. The data center infrastructure bardadare data center the infrastructure ge organization maintain data centers to provide centralized data processing capabilities across the enterprise. ಈ ಡೇಟಾ ಸೆಂಟರ್ಗಳು ಏನಕ್ಕೆ ಆರ್ಗನೈಸೇಷನ್ ಮಾಡ್ಕೋತಾರೆ ಅಂತಂದರೆ ಟು ಪ್ರೊವೈಡ್ ಸೆಂಟ್ರಲೈಸ್ ಡೇಟಾ ಪ್ರೊಸೆಸಿಂಗ್ ಕೆಪಾಬಿಲಿಟೀಸ್ ಅಕ್ರಾಸ್ ದ ಎಂಟರ್ಪ್ರೈಸ್. ಸೆಂಟ್ರಲೈಸ್ ಡೇಟಾ ಪ್ರೊಸೆಸಿಂಗ್ ಕೆಪಾಸಿಟಿನ ಅಕ್ರಾಸ್ ದ ಎಂಟರ್ಪ್ರೈಸ್ ಕೊಡೋದಕ್ಕೆ ಇವ್ರು ಸಪ್ರೇಟ್ ಡೇಟಾ ಸೆಂಟರ್ನ ಮೇಂಟೈನ್ ಮಾಡ್ಕೋತಾರೆ ಆರ್ಗನೈಸೇಷನ್ ಅವರು. ಆಯಿತಾ? ದ ಡೇಟಾ ಸೆಂಟರ್ ಇನ್ಫ್ರಾಸ್ಟ್ರಕ್ಚರ್ ಇನ್ಕ್ಲೂಡ್ಸ್ ಕಂಪ್ಯೂಟರ್ಸ್, ಸ್ಟೋರೇಜ್ ಸಿಸ್ಟಮ್ಸ್, ನೆಟ್ವರ್ಕ್ ಡಿವೈಸಸ್, ಆಮೇಲೆ ಡೆಡಿಕೇಟೆಡ್ ಪವರ್ ಬ್ಯಾಕಪ್ಸ್ ಆ್ಯಂಡ್ ದೆನ್ ಎನ್ವಿರಾನ್ಮೆಂಟಲ್ ಕಂಟ್ರೋಲ್ಸ್, ಆಲ್ ದೀಸ್ ಥಿಂಗ್ಸ್. ಆಯಿತಾ? ನೆಕ್ಸ್ಟು ಕೀ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಡೇಟಾ ಸೆಂಟರ್ ಬರೋದಾದ್ರೆ ನೀವು ಬೇಸಿಕ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಆಯಿತಾ? ಮಧ್ಯದಲ್ಲಿ ನಿಮಗೆ ಮ್ಯಾನೇಜಬಿಲಿಟಿ ಬರುತ್ತೆ. ಆಯಿತಾ? ಒಂದು ಕರೆಕ್ಟಾಗಿ ಜ್ಞಾಪಕ ಕೊಟ್ಕೊಳ್ಳಿ. ಸಿ ಎಸ್ ಎಸ್ ಆಮೇಲೆ ಪಿ ಡಿ ಎ. ಓಕೆ, ಪೀಪಲ್. ಓಕೆ, ಪಿ ಡಿ ಎ. ಓಕೆ, ಪಿ ಡಿ ಎ, ಸಿ ಎಸ್ ಎಸ್. ಓಕೆ, ಸಿ ಎಸ್ ಎಸ್, ಪಿ ಡಿ ಎ, ಎಮ್ ಸಿ ಎಸ್ ಎಸ್, ಪಿ ಡಿ ಎ. ಆಯಿತಾ? ಇದನ್ನು ಜ್ಞಾಪಕ ಕೊಟ್ಕೊಳ್ಳಿ, ಎಮ್ ಸಿ ಎಸ್ ಎಸ್, ಪಿ ಡಿ ಎ. ಆಯಿತಾ? ಎಮ್ ಇಸ್ ನಥಿಂಗ್ ಬಟ್ ಮ್ಯಾನೇಜಬಿಲಿಟಿ. ಆಯಿತಾ? ಎಮ್ ಸಿ ಎಸ್ ಎಸ್ ತಾನೆ. ಸಿ ಅಂತಂದರೆ ಕೆಪಾಸಿಟಿ, ಎಸ್ ಅಂತಂದರೆ ಸೆಕ್ಯೂರಿಟಿ, ಎಸ್ ಅಂದರೆ ಸ್ಕೇಲಬಿಲಿಟಿ, ಕೆಪಾಸಿಟಿ, ಸೆಕ್ಯೂರಿಟಿ, ಸ್ಕೇಲಬಿಲಿಟಿ, ಸಿ ಎಸ್ ಎಸ್. ಆಯಿತಾ? ಆಮೇಲೆ ಪಿ ಡಿ ಎ ಅಲ್ವಾ. ಪಿ ಅಂತಂದರೆ ಪರ್ಫಾರ್ಮೆನ್ಸು, ಡಿ ಅಂತಂದರೆ ಡೇಟಾ ಇಂಟಿಗ್ರಿಟಿ, ಆ್ಯಂಡ್ ಎ ಅಂತಂದರೆ ಅವೈಲಬಿಲಿಟಿ. ಆಯಿತಾ? ದೀಸ್ ಆರ್ ನಥಿಂಗ್ ಬಟ್ ದ ಕೀ ಫೀಚರ್ಸ್ ಆಫ್ ದ ಡೇಟಾ ಸೆಂಟರ್. ಆಯಿತಾ? characteristics of a data center elements. Aita? Availability. All data center elements should be designed to ensure availability. Inability of users to access data can have significant negative impact on business. ಈಗ ಅವ್ರು ಏನಾದರೂ ಡೇಟಾನ ಆಕ್ಸೆಸ್ ಮಾಡೋಕ್ಕಾಗಲಿ ಅಂತಂದರೆ ಆವಾಗ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಬಿಸ್ನೆಸ್ ಮೇಲೆ. ನೆಕ್ಸ್ಟ್ ಸೆಕ್ಯೂರಿಟಿ ಬರೋದಾದರೆ ಪಾಲಿಸೀಸ್, ಪ್ರೊಸೀಜರ್ಸ್, ಪ್ರಾಪರ್ ಇಂಟಿಗ್ರೇಷನ್ ಆಫ್ ದ ಡೇಟಾ ಸೆಂಟರ್ ಕೋರ್ ಎಲಿಮೆಂಟ್ಸ್ ದ್ಯಾಟ್ will prevent unauthorized access to the information must be established. ಅದು ಮಸ್ಟ್ ಬಿ ಎಸ್ಟಾಬ್ಲಿಷ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟು ಸ್ಪೆಸಿಫಿಕ್ ಮೆಕ್ಯಾನಿಸಮ್ ಮಸ್ಟ್ ಬಿ ಎನೇಬಲ್ಡ್ ಸರ್ವರ್ಸ್ ಟು ಆಕ್ಸೆಸ್ ಓನ್ಲಿ ದೇರ್ ಅಲೋಕೇಟೆಡ್ ರಿಸೋರ್ಸಸ್. ಆದರೆ ಅಲೋಕೇಟೆಡ್ ರಿಸೋರ್ಸ್ಗಳನ್ನ ಆಕ್ಸೆಸ್ ಮಾಡೋದಕ್ಕೆ ಮಾತ್ರ ಇಲ್ಲಿ ನಿಮಗೆ ಸರ್ವರ್ಗಳು ಅಲೋ ಮಾಡಬೇಕು ಆನ್ ದ ಸ್ಟೋರೇಜ್ ಅರೇಸ್. ಅದಾದಮೇಲೆ ಸ್ಕೇಲೆಬಿಲಿಟಿಗೆ ಬರೋದಾದರೆ ಡೇಟಾ ಸೆಂಟರ್ ಆಪರೇಷನ್ ಶುಡ್ ಬಿ ಏಬಲ್ ಟು ಅಲೋಕೇಟ್ ಅಡಿಷನಲ್ processing capabilities. So data center operations ಏನಿದಾವೆ ಅದು should be allocate additional processing capabilities. ಅದಾದಮೇಲೆ our storage on demand without interrupting business operations. ಓಕೆ, ಸ್ಕೇಲಬಿಲಿಟಿ ಅಂದರೆ ನೋಡಿ ಸಿಂಪಲ್ ಏನಿಲ್ಲ. ಸ್ಕೇಲಬಿಲಿಟಿ ಇಸ್ ವೆರಿ ಸಿಂಪಲ್. ನೀವು ಅಕಸ್ಮಾತ್ ಹೊಸ ಇದನ್ನು ಆಡ್ ಮಾಡಬೇಕು ಅಂತಂದಾಗ ಅದು ತೊಗೊಬೇಕು ಯಾವುದೇ ರೀತಿ ಡೇಟಾ ಸೆಂಟರ್ಗೆ ಚೇಂಜಸ್ ಆಗ್ತಾನೆ. ಆಯ್ತಾ? ದಟ್ ಇಸ್ ವಾಟ್ ಸ್ಕೇಲಬಿಲಿಟಿ. ಡೇಟಾ ಸೆಂಟರ್ ಆಪರೇಷನ್ಸ್ ಶುಡ್ ನಾಟ್ ಬಿ ಏಬಲ್ ಟು ಅಲೋಕೇಟ್ ಅಡಿಷನಲ್ ಪ್ರಾಸೆಸಿಂಗ್ ಕೆಪಬಿಲಿಟೀಸ್. ಅದಕ್ಕೆ ಹೊಸ ಅಡಿಷನಲ್ ಪ್ರಾಸೆಸಿಂಗ್ ಕೆಪಬಿಲಿಟೀಸ್ನ ಹಾಕಂಗಿರಬಾರ್ದು. ಈಗ ನೋಡಿ ಎಕ್ಸಾಂಪಲ್ ಸರ್ವರ್ಸು, ನ್ಯೂ ಅಪ್ಲಿಕೇಶನ್ಸ್ ಮತ್ತು ಅಡಿಷನಲ್ ಡೇಟಾ ಬೇಸು ಆರ್ ಸ್ಟೋರೇಜ್ ಆನ್
ಡಿಮ್ಯಾಂಡ್ ವಿತೌಟ್ ಇಂಟರಪ್ಟಿಂಗ್ ಬಿಸ್ನೆಸ್ ಆಪರೇಷನ್ಸ್. ನಾವೇನೇ ಆ್ಯಡ್ ಮಾಡೋದು ಇದಕ್ಕೆ ಬಿಸ್ನೆಸ್ ಆಪರೇಷನ್ಸ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಆದ್ದರಿಂದ ಸ್ಕೇಲೇಬಲ್ ಆಗಬೇಕಾಯ್ತಾ. ದ ಸ್ಟೋರೇಜ್ ಸೊಲ್ಯೂಷನ್ ಶುಡ್ ಬಿ ಏಬಲ್ ಟು ಗ್ರೋ ವಿತ್ ದ ಬಿಸ್ನೆಸ್. ಸ್ಟೋರೇಜ್ ಸೊಲ್ಯೂಷನ್ನು ಬಿಸ್ನೆಸ್ ಹೆಂಗೆ ಬೆಳೆಯುತ್ತೆ ಹಂಗೆ ಬೆಳ್ಕೊಂಡು ಹೋಗಬೇಕಾಗಿರುತ್ತೆ. ನೆಕ್ಸ್ಟು ಪರ್ಫಾರ್ಮೆನ್ಸ್ಗೆ ಬರೋದಾದರೆ ಆಲ್ ದ ಕೋರ್ ಎಲಿಮೆಂಟ್ಸ್ ಆಫ್ ದ ಡೇಟಾ ಸೆಂಟರ್ ಶುಡ್ ಬಿ ಏಬಲ್ ಟು ಪ್ರೊವೈಡ್ ಆಪ್ಷನಲ್ ಪರ್ಫಾರ್ಮೆನ್ಸ್ ಆ್ಯಂಡ್ ದೆನ್ ಸರ್ವಿಸ್ ಆರ್ ಪ್ರಾಸೆಸ್ ರಿಕ್ವೆಸ್ಟ್ ಅಟ್ ಹೈ ಸ್ಪೀಡ್. ಆಯಿತಾ. ಆಲ್ ದ ಕೋರ್ ಎಲಿಮೆಂಟ್ಸ್ ಆಫ್ ಅ ಡೇಟಾ ಸೆಂಟರ್, ಎಲ್ಲ ಕೋರ್ ಎಲಿಮೆಂಟ್ಸ್ ಏನಿರ್ತವೆ ಡೇಟಾ ಸೆಂಟರ್ದು ಶುಡ್ ಬಿ ಏಬಲ್ ಟು ಪ್ರೊವೈಡ್ ಆಪ್ಷನಲ್ ಪರ್ಫಾರ್ಮೆನ್ಸ್ ಆ್ಯಂಡ್ ದೆನ್ ಸರ್ವಿಸ್ ಆಲ್ ಪ್ರಾಸೆಸಿಂಗ್ ರಿಕ್ವೈರ್ಮೆಂಟ್ಸ್ ಅಟ್ ಹೈ ಸ್ಪೀಡ್. ಆಲ್ ದ ಕೋರ್ ಎಲಿಮೆಂಟ್ಸ್ ಆಫ್ ದ ಡೇಟಾ ಸೆಂಟರ್ ಏನಿದ್ದಾವೆ ಶುಡ್ ಬಿ ಏಬಲ್ ಟು ಪ್ರೊವೈಡ್ ಆಪ್ಷನಲ್ ಪರ್ಫಾರ್ಮೆನ್ಸ್ ಆ್ಯಂಡ್ ದೆನ್ ಸರ್ವಿಸ್ ಆಲ್ ಪ್ರಾಸೆಸಿಂಗ್ ರಿಕ್ವೆಸ್ಟ್ಸ್ ಅಟ್ ಹೈ ಸ್ಪೀಡಲ್ಲಿ ಇದೆಲ್ಲ ಪ್ರಾಸೆಸಿಂಗ್ ರಿಕ್ವೆಸ್ಟ್ನ ಪ್ರಾಸೆಸ್ ಮಾಡ್ಕೊಡ್ತೇವೆ. ಅದಾದಮೇಲೆ ದ ಇನ್ಫ್ರಾಸ್ಟ್ರಕ್ಚರ್ ಶುಡ್ ಬಿ ಏಬಲ್ ಟು ಸಪೋರ್ಟ್ ಪರ್ಫಾರ್ಮೆನ್ಸ್ ರಿಕ್ವೈರ್ಮೆಂಟ್ಸ್. ದ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಶುಡ್ ಬಿ ಏಬಲ್ ಟು ಸಪೋರ್ಟ್ ದ ಪರ್ಫಾರ್ಮೆನ್ಸ್ ರಿಕ್ವೈರ್ಮೆಂಟ್ಸ್. ಅದಾದಮೇಲೆ ಕೆಪಾಸಿಟಿಗೆ ಬರೋದಾದರೆ ದ ಡೇಟಾ ಸೆಂಟರ್ ಆಪರೇಷನ್ಸ್ ರಿಕ್ವೈರ್ಸ್ ಅಡಿಕ್ವೇಟ್ ರಿಸೋರ್ಸಸ್ ಟು ಸ್ಟೋರ್ ದ ಪ್ರಾಸೆಸ್ ಲಾರ್ಜ್. ಓಕೆ, ಸಿಂಪಲ್. ಕೆಪಾಸಿಟಿ ಅಂತಂದರೆ ಈ ಡೇಟಾ ಸೆಂಟರ್ ಆಪರೇಷನ್ಸ್ ಏನಿರ್ತವೆ ರಿಕ್ವೈರ್ಮೆಂಟ್ ಆಗಿರ್ತವೆ ಏನಂತಂದರೆ ಈಗ ದೊಡ್ಡ ಅಮೌಂಟ್ ಆಫ್ ಡೇಟಾ ಬಂದು ಅದನ್ನು ಸ್ಟೋರ್ ಮಾಡ್ಕೊಳ್ಳೋ ಕೆಪಾಸಿಟಿ ಥರ ಇರಬೇಕಾಯ್ತಾ ಅವೆನ್ನು. ನೆಕ್ಸ್ಟು ವೆನ್ ಕೆಪಾಸಿಟಿ ರಿಕ್ವೈರ್ಮೆಂಟ್ಸ್ ಇನ್ಕ್ರೀಸಸ್ ದ ಡೇಟಾ ಸೆಂಟರ್ ಮಸ್ಟ್ ಬಿ ಏಬಲ್ ಟು ಪ್ರೊವೈಡ್ ಅಡಿಷನಲ್ ಕೆಪಾಸಿಟಿ ವಿತೌಟ್ ಇಂಟರಪ್ಟಿಂಗ್ ಅವೈಲಬಿಲಿಟಿ ಆರ್ ದ ವೆರಿ ಲಾಸ್ಟ್ ವಿತ್ ಮಿನಿಮಲ್ ಡಿಸ್ಕ್ರಿಪ್ಷನ್. ಈಗ ಡೇಟಾ ಸೆಂಟರ್ಗೆ ನಮ್ಮದಷ್ಟು ಡೇಟಾ ಹಾಕೋ ಕೆಪಾಸಿಟಿ ಅಂದರೆ ಇದು ಬಂದಾಗ ಸಿಚುವೇಷನ್ ಬಂದಾಗ ಡೇಟಾ ಸೆಂಟರ್ ಯಾವುದೇ ರೀತಿ ಇದಕ್ಕೆ ಹೋಗ್ಬಾರ್ದು ಆಯಿತಾ, ಡಿಸ್ಟರ್ಬ್ ಆಗಬಾರ್ದು, ಯಾವುದೇ ರೀತಿ ಇಂಟರಪ್ಟ್ ಆಗಬಾರ್ದು. ಇಂಟರಪ್ಟ್ ಅವೈಲಬಿಲಿಟಿ ವಿತೌಟ್ ಇಂಟರಪ್ಟಿಂಗ್ ಅವೈಲಬಿಲಿಟಿ ಆರ್ a very least at the minimal description. Next to capacity may be managed by reallocation of existing resources rather than by adding new resources. ಕೆಪಾಸಿಟಿನ ನಾವು ಹೆಂಗೆ ಮ್ಯಾನೇಜ್ ಮಾಡ್ಬೋದಾದರೆ ಬೈ ಇದನ್ನು ರೀಲೊಕೇಟ್ ಮಾಡೋದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ, ಆ್ಯಂಡ್ ರಾದರ್ ದೆನ್ ಆಡಿಂಗ್ ನ್ಯೂ ರಿಸೋರ್ಸಸ್, ಹೊಸ ರಿಸೋರ್ಸ್ ಆ್ಯಡ್ ಮಾಡೋ ಅವಶ್ಯಕತೆ ಬರಬಾರ್ದು ನಮ್ಮ ಸದ್ಯಕ್ಕೆ ಆಯಿತಾ. ನೆಕ್ಸ್ಟು manageability. A data center should perform all the operations and activities in the most effective manner. ಎಲ್ಲ ಮೋಸ್ಟ್ ಎಫೆಕ್ಟಿವ್ ಮ್ಯಾನರ್ ಪರ್ಫಾರ್ಮ್ ಮಾಡಬೇಕು. ಆ್ಯಂಡ್ ದ ಮ್ಯಾನೇಜಬಿಲಿಟಿ ಕ್ಯಾನ್ ಬಿ ಅಚೀವ್ ಥ್ರೂ ಆಟೋಮೇಷನ್ ಆ್ಯಂಡ್ ದ ರಿಡಕ್ಷನ್ ಆಫ್ ಹ್ಯೂಮನ್. ಓಕೆ ಮ್ಯಾನೇಜಬಿಲಿಟಿ ಏನಾಗುತ್ತೆ ಇದು ಆಟೋಮೇಟ್ ಆಗಬೇಕು ಅಥವಾ ಹ್ಯೂಮನ್ ಇಂಟ್ರಾಕ್ಷನ್ ಸ್ವಲ್ಪ ಕಡಿಮೆ ಇರಬೇಕಾಗಿರ್ತದೆ ಇದರಲ್ಲಿ. ನೆಕ್ಸ್ಟ್ ಆಯಿತಾ. ಆ್ಯಂಡ್ ದ ಥರ್ಡ್ ಕ್ವಶನ್, ಎಕ್ಸ್ಪ್ಲೇನ್ ದ ವೇರಿಯಸ್ ಫ್ಯಾಕ್ಟರ್ಸ್ ಆಫ್ ಡಿಸ್ಕ್ ಡ್ರೈವ್ ಪರ್ಫಾರ್ಮೆನ್ಸ್ ಸೆಂಟರ್ ಆ್ಯಂಡ್ ದೆನ್ ಡಿಸ್ಕ್ ಸರ್ವರ್ ಟೈಮ್ and then seek time, relocation latency, data transfer rate, and then disk input output control utilization. Okay so ನೋಡ್ಕೊಂಬರೋಣ. ಫಸ್ಟ್ disk drive performance. It is overall performance of a storage system influenced by the disk driver. Okay, disk drive performance ಏನು ಅಂತಂದರೆ overall performance of the storage system in the influence of the disk drivers ಅಷ್ಟೇ. ನೆಕ್ಸ್ಟು ಡಿಸ್ಕ್ ಸರ್ವಿಸ್ ಟೈಮ್ ಬರೋದಾರೆ ಇಟ್ ಈಸ್ ದ ಟೈಮ್ ಟೇಕನ್ ಫಾರ್ ಅ ಡಿಸ್ಕ್ ಟು ಕಂಪ್ಲೀಟ್ ಆ್ಯನ್ ಇನ್ಪುಟ್ ಔಟ್ಪುಟ್ ರಿಕ್ವೆಸ್ಟ್ ಆಯಿತಾ. ಇಟ್ ಈಸ್ ದ ಟೈಮ್ ಟೇಕನ್ ಬೈ ಅ ಡಿಸ್ಕ್ ಟು ಕಂಪ್ಲೀಟ್ taken for a disk to complete an input output request. Next, it consists of seek time, rotational latency, and then data transfer rate. Okay, it consists of seek time, rotational latency, and then data transfer rate. It consists of seek time, rotational latency, and then data transfer. Next, to seek time, it is time for heads to move across the disk. Seek time antandre, okay, so we got to know this thing. First, to disk server time antandre, it is the time taken for a disk to complete input output request. It consists of seek time, rotational latency, and then data transfer rate. So ಇದೆಲ್ಲ ಇಲ್ಲಿ ಬರ್ತಾ ಹೋಗುತ್ತೆ. Let me shut down my system. Okay, ಇದಾದ್ಮೇಲೆ seek time is nothing but it is the time for heads to move across the disk. ಡಿಸ್ಕಲ್ಲಿ ಹೆಡ್ಸ್ಗಳು ಮೂವ್ ಆಗಬೇಕಲ್ವ, ಅದನ್ನು ಸೀಕ್ ಟೈಮ್ ಅಂತ ಕರಿತೀವಿ. ಲೋವರ್ ಸೀಕ್ ಟೈಮ್ ಮೀನ್ಸ್ ಫಾಸ್ಟರ್ ಇನ್ಪುಟ್ ಔಟ್ಪುಟ್, ಸ್ಪೆಸಿಫೈಡ್ ಆ್ಯಸ್ ಫುಲ್ ಸ್ಟ್ರೋಕ್. ಓಕೆ, ಫುಲ್ ಸ್ಟ್ರೋಕು, ಆವ್ರೇಜು ಮತ್ತು ಟೈಮ್ ಟು ಟ್ರ್ಯಾಕ್. ಓಕೆ, ನೆಕ್ಸ್ಟು ರೊಟೇಷ್ನಲ್ ಲೇಟೆನ್ಸಿ ಅಂತಂದರೆ ಫಸ್ಟು ಸೀಕ್ ಟೈಮು, ಫಸ್ಟ್ ಡಿಸ್ಕ್ ಸರ್ವರ್ ಟೈಮ್ ನೋಡೋದು, ಆಮೇಲೆ ಯಾವುದು ಸೀಕ್ ಟೈಮ್ ನೋಡೋದು, ಆಮೇಲೆ ರೊಟೇಷನಲ್ ಲೇಟೆನ್ಸಿ ನೋಡ್ತಿದ್ದೀವಿ, ಆಮೇಲೆ ಡೇಟಾ ಟ್ರಾನ್ಸ್ಫರ್ ರೇಟ್ ನೋಡ್ತಿದ್ದೀವಿ. ನೆಕ್ಸ್ಟು ಸೊ ಡೇಟಾ ಟ್ರಾನ್ಸ್ಫರ್ ರೇಟ್ ಇಸ್ ನಥಿಂಗ್ ಬಟ್ ದ ಆವ್ರೇಜ್ ಡೇಟಾ ಡೆಲಿವರಿ ಪರ್ ಯೂನಿಟ್ ಆಫ್ ಟೈಮ್. ಒಂದು ಯೂನಿಟ್ ಆಫ್ ಟೈಮಲ್ಲಿ ಎಷ್ಟು ಡೇಟಾ ಡೆಲಿವರ್ ಆಗುತ್ತೆ ಅನ್ನೋದನ್ನು ನಾವು ಆ್ಯಕ್ಚುಲಿ ಡೇಟಾ ಟ್ರಾನ್ಸ್ಫರ್ ರೇಟ್ ಅಂತ ಕರಿತಾ ಹೋಗ್ತೀವಿ ಆಯಿತಾ. ನೆಕ್ಸ್ಟ್ ಬರೋದಾದರೆ ಓಕೆ, ಇದರಲ್ಲಿ ಒಂದು ನಾಲ್ಕು ಹೇಳ್ಕೊಳ್ಳಿ. HBA ಇರುತ್ತೆ ಫಸ್ಟು, ಇಂಟರ್ನಲ್ಲು, ಬಫರು ಮತ್ತು ಹಾರ್ಡ್ ಡಿಸ್ಕು ಆಯಿತಾ. ಇದು ಎಕ್ಸ್ಟರ್ನಲ್ ಟ್ರಾನ್ಸ್ಫರ್ ರೇಟು, ಇದು ಇಂಟರ್ನಲ್ ಟ್ರಾನ್ಸ್ಫರ್ ರೇಟು ಆಯಿತಾ. ಎಕ್ಸ್ಟರ್ನಲ್ ಟ್ರಾನ್ಸ್ಫರ್ ರೇಟು ಈ HBA ಮತ್ತು ಇಂಟರ್ಫೇಸ್ ಮತ್ತೆ ಆಗ್ತಿರುತ್ತೆ. ಇಂಟರ್ನಲ್ ಟ್ರಾನ್ಸ್ಫರ್ ರೇಟು ಈ HDA ಅಂತಂದರೆ
ಹೆಡ್ ಹೆಡ್ ಡಿಸ್ಕ್ ಅಸೆಂಬ್ಲಿಯಿಂದ ಆಗ್ತಿರುತ್ತೆ ಆಯಿತಾ. ಹೆಚ್ ಬಿ ಎ ಆ್ಯಂಡ್ ದೆನ್ ಹೆಚ್ ಡಿ ಎ. ಓಕೆ, ಸೊ ಮಧ್ಯೆ ಇರೋದು ಎರಡನೇ ಒಂದು ಇಂಟರ್ಫೇಸ್ ಇರುತ್ತೆ, ಒಂದು ಬಫರ್ ಇರುತ್ತೆ ಆಯಿತಾ. ಬಫರ್ ಅಂದರೆ ಒಂದು ಸ್ಟೋರೇಜ್ ಎ ಅಷ್ಟೇ. ನೆಕ್ಸ್ಟ್ ಹೆಚ್ ಬಿ ಎ ಇಂಟರ್ಫೇಸು, ಬಫರ್ ಮತ್ತು ಹೆಡ್ ಡಿಸ್ಕ್ ಅಸೆಂಬ್ಲಿ. ಸೊ ನೀವು ಇಂಟರ್ಫೇಸ್ ಮತ್ತು ಬಫರ್ ಮಧ್ಯೆ ಎಲ್ಲ ಇಂಟರ್ ಕನೆಕ್ಷನ್ ಇರುತ್ತೆ, ಎಲ್ಲ ಕಡೆ ಇಂಟರ್ ಕನೆಕ್ಷನ್ ಇರುತ್ತೆ ಆಯಿತಾ. ಸೊ ದಿಸ್ ಇಸ್ ದ ಕಂಟ್ರೋಲರ್ ಆ್ಯಂಡ್ ದಿಸ್ ಇಸ್ ದ ಎಂಟೈರ್ ಡಿಸ್ಕ್. ಎಕ್ಸ್ಟರ್ನಲ್ ಟ್ರಾನ್ಸ್ಫರ್ ರೇಟ್ ಆ್ಯಂಡ್ ದೆನ್ ಇಂಟರ್ನಲ್ ಟ್ರಾನ್ಸ್ಫರ್ ರೇಟ್. ಡನ್. Disk input output controller utilization. Disk input output controller utilization. The utilization of the disk input output controller affects input output response time. A request arrive at the controller and write in a queue. Higher controller utilization leads to increased queue size and longer response time. Okay, ಏನು ಗೊತ್ತಾ, ದ ಯುಟಿಲೈಸೇಷನ್ ಆಫ್ ದ ಡಿಸ್ಕ್ ಇನ್ಪುಟ್ ಔಟ್ಪುಟ್ ಕಂಟ್ರೋಲರ್ ಅಫೆಕ್ಟ್ಸ್ ಇನ್ಪುಟ್ ಔಟ್ಪುಟ್ ರೆಸ್ಪಾನ್ಸ್ ಟೈಮ್. ನಾವೇನಾದರೂ ಡಿಸ್ಕ್ದು ಇನ್ಪುಟ್ ಔಟ್ಪುಟ್ ಕಂಟ್ರೋಲರ್ನ ಯುಟಿಲೈಸ್ ಮಾಡ್ಕೊಂಡ್ರೆ ಅದು ಯಾವುದ್ರ ಮೇಲೆ ಎಫೆಕ್ಟ್ ಆಗುತ್ತೆ ಅಂತಂದರೆ ಇನ್ಪುಟ್ ಔಟ್ಪುಟ್ ಆಫ್ ದ ರೆಸ್ಪಾನ್ಸ್ ಟೈಮಲ್ಲಿ ಆ್ಯಕ್ಚುಲಿ ಅದು ಎಫೆಕ್ಟ್ ಮಾಡುತ್ತೆ. ರಿಕ್ವೆಸ್ಟ್ ಅರೈವ್ ಅಟ್ ದ ಸೆಂಟ್ರಲ್ ಕಂಟ್ರೋಲರ್ ಆ್ಯಂಡ್ ವೆಯ್ಟ್ ಇನ್ ಅ ಕ್ಯೂ. ಓಕೆ, ಫಸ್ಟು ಹೈಯರ್ ಕಂಟ್ರೋಲರ್ ಯುಟಿಲೈಸೇಷನ್ ಲೀಡ್ ಟು ಇನ್ಕ್ರೀಸ್ಡ್ ಕ್ಯೂ ಸೈಸ್. ಓಕೆ, ನಾವೇನೋ ಹೈಯರ್ ಕಂಟ್ರೋಲ್ ಯುಟಿಲೈಸೇಷನ್ ಮಾಡ್ಕೊಂಬಿಟ್ರೆ ಕ್ಯೂ ಸೈಸ್ ಇನ್ಕ್ರೀಸ್ ಆಗಿಬಿಡುತ್ತೆ ಆ್ಯಂಡ್ ರೆಸ್ಪಾನ್ಸ್ ಬರುತ್ತೆ, ಅದು ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳ್ಳೋದೈತೆ, ಲಾಂಗರ್ ರೆಸ್ಪಾನ್ಸ್ ಟೈಮ್ ಆಗುತ್ತೆ. ಅದಾದಮೇಲೆ ರೆಸ್ಪಾನ್ಸ್ ಟೈಮ್ ಇನ್ಕ್ರೀಸಸ್ ಎಕ್ಸ್ಪೋನೆನ್ಷಿಯಲಿ ಬಿಯಾಂಡ್ 70% ಯುಟಿಲೈಸೇಷನ್. ನೀವೇನಾದರೂ 70%ಗೆ ಜಾಸ್ತಿ ಯುಟಿಲೈಸ್ ಮಾಡ್ಕೊಂಬಿಟ್ರೆ ಬಿಯಾಂಡಾಗಿ ಇದು ಬೇಸಿಕ್ಲಿ ಗ್ರೋತ್ ಆಗಿಬಿಡುತ್ತೆ, ಇದು ಹೇಳಿ ಇದು ಇನ್ಕ್ರೀಸ್ ಆಗಿಬಿಡುತ್ತೆ. ಅದಾದಮೇಲೆ keeping utilization below 70% ensures good performance. Utilization ನೀವು 70% ಇಂದ ಕಡಿಮೆ ಯೂಸ್ ಮಾಡಿದ್ರೆ ನೀವು ಅದು ಒಳ್ಳೆ ರಿಸಲ್ಟ್ಸನ್ನು ನೀವು ಕೊಡ್ತಾಗುತ್ತೆ ಆಯಿತಾ. ಇಷ್ಟೇ. ಸೊ ಡಿಸ್ಕ್ ಇನ್ಪುಟ್ ಔಟ್ಪುಟ್ ಕಂಟ್ರೋಲ್ ಯುಟಿಲೈಸೇಷನ್. ಡಿಸ್ಕ್ ಇನ್ಪುಟ್ ಕಂಟ್ರೋಲ್ ಯುಟಿಲೈಸೇಷನ್ ಮಿನಿಮಮ್ 70% ಜಾಸ್ತಿ ಯೂಸ್ ಮಾಡ್ಬೋದು. 70% ಜಾಸ್ತಿ ಯೂಸ್ ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ, ರೆಸ್ಪಾನ್ಸ್ ಟೈಮಲ್ಲಿ ರೆಸ್ಪಾನ್ಸ್ ಟೈಮ್ ಇನ್ಕ್ರೀಸ್ ಆಗ್ಬಿಡುತ್ತೆ, ಡಿಲೇ ಆಗ್ಬಿಡುತ್ತೆ ರೆಸ್ಪಾನ್ಸ್ ಟೈಮು. ಅದಾದಮೇಲೆ ಕೀಪಿಂಗ್ ಯುಟಿಲೈಸೇಷನ್ ಬಿಲೋ 70% ಗುಡ್ ಪರ್ಫಾರ್ಮೆನ್ಸ್ ಕೊಡ್ತಾಗುತ್ತೆ. ಆ್ಯಂಡ್ ಯುಟಿಲೈಸೇಷನ್ ಆಫ್ ಡಿಸ್ಕ್ ಇನ್ಪುಟ್ ಔಟ್ಪುಟ್ ಕಂಟ್ರೋಲ್ ನಿಮಗೆ ರೆಸ್ಪಾನ್ಸ್ ಟೈಮಲ್ಲಿ ಎಫೆಕ್ಟ್ ಮಾಡುತ್ತೆ. ಆ್ಯಂಡ್ ರಿಕ್ವೆಸ್ಟ್ ಅರೈವ್ ಅಟ್ ದ ಕಂಟ್ರೋಲರ್ ಆ್ಯಂಡ್ ದ ವೆಯ್ಟ್ ಅ ಕ್ಯೂ, ಇವೆಲ್ಲ ಬರ್ತಾ ಹೋಗುತ್ತೆ. ಎಕ್ಸಾಂಪಲ್ ನೋಡಿ, ಅರೈವಲ್ ಆಯಿತಾ, ಅರೈವಲು 6 5 4 3 2 1 ಇದೆ ಆಯಿತಾ. ದಿಸ್ ಇಸ್ ಇನ್ಪುಟ್ ಕ್ಯೂ. ಅದಾದಮೇಲೆ ಇನ್ಪುಟ್ ಕಂಟ್ರೋಲರ್ ಇದೆ, ಅರೈವಲ್ ಇದೆ, ಇನ್ಪುಟ್ ಔಟ್ಪುಟ್ ಕ್ಯೂ ಇದೆ 6 5 4 3 2 1. ಅದಾದಮೇಲೆ ಇನ್ಪುಟ್ ಕಂಟ್ರೋಲರ್ ಹೋಗ್ತಿದೆ, ಇದು ಇನ್ಪುಟ್ ಪ್ರಾಸೆಸ್ ಇನ್ಪುಟ್ ಔಟ್ಪುಟ್ ರಿಕ್ವೆಸ್ಟ್ ಹೋಗ್ತಿದೆ ಅಷ್ಟೇ. ಇಲ್ಲಿ ಇಷ್ಟೇ ಆಗ್ತಿರೋದು. ಇನ್ಪುಟ್ ಔಟ್ಪುಟ್ ಪ್ರಾಸೆಸಿಂಗ್ ಏನಾಗ್ತಿದೆ ಅಂತಂದರೆ ಏನೋ ಅರೈವಲ್ ಬರ್ತಿದೆ, ಇನ್ಪುಟ್ ಔಟ್ಪುಟ್ ಕ್ಯೂ ಹೋಗ್ತಿದೆ 6 5 4 3 2 1 ಅದರಲ್ಲಿ. ಆಮೇಲೆ ಇನ್ಪುಟ್ ಔಟ್ಪುಟ್ ಕಂಟ್ರೋಲರ್ ಹೋಗ್ತಿದೆ, ಆಮೇಲೆ ಪ್ರಾಸೆಸಿಂಗ್ ರಿಕ್ವೆಸ್ಟ್ ಹೋಗ್ತಿದೆ ಅಷ್ಟೇ. ನೆಕ್ಸ್ಟು ಕಾಂಪೊನೆಂಟ್ಸ್ ಆಫ್ ಡಿಸ್ಕ್ ಡ್ರೈವರ್. ಆಮೇಲೆ ಕಂಟೈನಿಂಗ್ ಪ್ಲೇಟರ್ಸ್, ಓಕೆ, ಸ್ಪಿಂಡಲ್, ರೀಡ್ ಆ್ಯಂಡ್ ರೈಟ್ ಹೆಡರ್, ಆಮೇಲೆ ಆ್ಯಕ್ಚುಯೇಟರ್ ಆರ್ಮ್, ಆಮೇಲೆ ರಿಅಸೆಂಬ್ಲಿ. ಓಕೆ, ಡ್ರೈವ್ ಡಿಸ್ಕ್ ಸ್ಟ್ರಕ್ಚರ್. ಓಕೆ, ದಿಸ್ ಇಸ್ ಆ್ಯಕ್ಚುಲಿ ಇಂಪಾರ್ಟೆಂಟ್, ಕಲ್ತ್ಕೊಳ್ಳೇಬೇಕು. ಓಕೆ, ಸೊ ಏನು ಕೇಳಿದ್ದಾರೆ, ಡಿಸ್ಕ್ ಡ್ರೈವರ್ ಕೇಳಿದ್ದಾರೆ. ಓಕೆ, ಸೊ ಹಿಂಗೆ ಬರಿತೀನಿ ಆಯಿತಾ. ಹಿಂಗೆ ಬರೆದ್ಬಿಟ್ಟು ಇಲ್ಲಿ ಹಿಂಗೆ ಹಾಕ್ತೀನಿ ಚಕ್ರವ್ಯೂಹನ. ಇದಾದಮೇಲೆ ಈ ಹಳೆ ಇದು ಬರ್ತಿತ್ತಲ್ಲ ಮ್ಯೂಸಿಕಲ್ದು, ಆ ಥರ ಒಂದು ಇದಕ್ಕೆ ಹಾಕ್ತೀನಿ, ಒಂದು ಗ್ಲೇಜ್ನ. ಇದು ಆ್ಯಕ್ಚುಲಿ ಆ್ಯಕ್ಚುಯೇಟ್ರು, ಇದು ಸ್ಪಿಂಡಲ್ಲು ಸರ್ಕಲ್ ಆಗಿರೋದು, ಆ್ಯಂಡ್ ಅದ್ರ ಮೇಲೆ ಇರ್ತಕ್ಕಂಥದ್ದು ಪ್ಲಾಟರ್. ಓಕೆ, ಸೊ ಇಲ್ಲಿ ಏನಿದೆ ಈ ಸಣ್ಣದಿದು, ದಿಸ್ ಇಸ್ ದ ರೀಡ್ ರೈಟ್ ಹೆಡ್ಡು. ಅದಾದಮೇಲೆ ಕಂಟ್ರೋಲ್ ಬ್ಯಾಂಡಿಗೆ ಬರೋದಾದರೆ ಬೇಸಿಕ್ಲಿ ಈಗೊಂದು ಡಿವೈಸ್ ಬರೆದ್ಬಿಟ್ಟು ಮೇಲ್ಗಡೆ ಇರೋದು ಕಂಟ್ರೋಲರ್ ಬೋರ್ಡು. ಅದಾದಮೇಲೆ ಇಂಟರ್ಫೇಸ್ಗಳಿವು. ಅದಾದಮೇಲೆ ಇದೇನಿದೆ ಪವರ್ ಕನೆಕ್ಟರು HDA. ಇಟ್ ಈಸ್ ಆ್ಯಕ್ಚುಲಿ ಕಂಡ ಈಸಿ. ಆ್ಯಕ್ಚುಯೇಟರ್ಸು, ಸ್ಪಿಂಡಲ್ಲು, ಸೆಂಟ್ರಲ್ ಸ್ಪಿಂಡಲ್ಲು ಆ್ಯಂಡ್ ಸುತ್ತಮುತ್ತ ಇರೋದೆಲ್ಲ ಪ್ಲೇಟ್ಸು. ಅದಾದಮೇಲೆ ಇದು ರೀಡ್ ಆ್ಯಂಡ್ ರೈಟ್ ಹೆಡರ್ ಬರ್ತಾ ಹೋಗುತ್ತೆ. ದಟ್ ಥಿಂಗ್ಸ್. ಓಕೆ, ಪ್ಲ್ಯಾಟರ್ಸ್ಗಳಿಗೆ ಬರೋದಾದರೆ ಬೇಸಿಕ್ಲಿ ಪ್ಲ್ಯಾಟರ್ ಇಸ್ ಅ ಫ್ಲ್ಯಾಟ್ ಸರ್ಕ್ಯುಲರ್ ಡಿಸ್ಕ್ ವೇರ್ ಡೇಟಾ ಇಸ್ ರೆಕಾರ್ಡೆಡ್ ಇನ್ ಬೈನರಿ ಕೋಡ್. ಪ್ಲ್ಯಾಟರ್ಗಳ ಮೇಲೆ ಡೇಟಾ ಬೈನರಿ ಕೋಡ್ ರೆಕಾರ್ಡ್ ಆಗುತ್ತೆ ಆ್ಯಂಡ್ ಇದೊಂದು ಸರ್ಕ್ಯುಲರ್ ಡಿಸ್ಕ್ ಆಗಿರುತ್ತೆ ವೇರ್ ಡೇಟಾ ಇಸ್ ರೆಕಾರ್ಡೆಡ್. ನೆಕ್ಸ್ಟು ಮಲ್ಟಿಪಲ್ ಪ್ಲ್ಯಾಟರ್ಸ್ ಆರ್ ಸ್ಟ್ಯಾಕ್ಡ್ ಇನ್ಸೈಡ್ ದ ಡಿಸ್ಕ್ ಡ್ರೈವರ್. ಮಲ್ಟಿಪಲ್ ಪ್ಲ್ಯಾಟರ್ಸನ್ನು ಡಿಸ್ಕ್ ಡ್ರೈವರ್ ಮೇಲೆ ಸ್ಟ್ಯಾಕ್ ಮಾಡಿರ್ತಾರೆ. ಓಕೆ, ಇಲ್ಲಿ ನೋಡಿ, ಒಂದ್ರ ಮೇಲೆ ಒಂದು ಸ್ಟ್ಯಾಕ್ ಮಾಡಿರ್ತಾರೆ ಡಿಸ್ಕ್ ಡ್ರೈವರ್ಗಳ ಮೇಲೆ. ಯಾವುದ್ರ ಮೇಲೆ ಹೇಳಿ, ಡಿಸ್ಕ್ ಡ್ರೈವರ್ಗಳ ಮೇಲೆ. ಈಚ್ ಪ್ಲ್ಯಾಟರ್ ಸ್ಟೋರ್ ಕೆಪಾಸಿಟಿ ಕಾಂಟ್ರಿಬ್ಯೂಟ್ಸ್ ಟು ದ ಟೋಟಲ್ ಕೆಪಾಸಿಟಿ ಆಫ್ ದ ಡ್ರೈವರ್. ಪ್ರತಿಯೊಂದು ಪ್ಲ್ಯಾಟರ್ ಕೆಪಾಸಿಟಿ ಆ ಡ್ರೈವರ್ ಕೆಪಾಸಿಟಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರುತ್ತೆ.
ಆಯಿತಾ. ಸೊ ಹೆಂಗೆ ಬರೀತೀರಾ ಅಂತಂದರೆ ಇಟ್ಸ್ ವೆರಿ ಸಿಂಪಲ್. ಸೊ ಹಿಂಗೆ ಸುಮ್ಮನೆ ಹಿಂಗೆ ಬರ್ಕೋಗ್ತೀರಾ ಆಯಿತಾ. ಇಲ್ಲೊಂದು ಸೆಂಟ್ರಲ್ ಲೈನ್ ಹಾಕ್ತೀರಾ. ಸೊ ದಿಸ್ ಇಸ್ ಯುವರ್ ಸ್ಪಿಂಡಲ್ ಆ್ಯಂಡ್ ದೀಸ್ ಆರ್ ಯುವರ್ ಪ್ಲಾಟರ್. ಓಕೆ, ಸ್ಪಿಂಡಲ್ ಆ್ಯಂಡ್ ಪ್ಲಾಟರ್. ಓಕೆ, ಸ್ಪಿಂಡಲ್ ಬರೆದರೆ ಸ್ಪಿಂಡಲ್ connects the rotators all the platters. Okay, rotates. Okay, spindle connects and rotates all the platters at the constant speed, typically measured in revolution per minute, rpm. Okay, the speed of the spindle determines how quickly the platters spin. Okay, the speed of the spindle determines how quickly the platters spin anta. Okay, read and write head ಬರೋದಾದರೆ the read and write head reads and writes the data. ಓಕೆ, ಟು ದ ಪ್ಲಾಟರ್ಸ್. ಓಕೆ, ಪ್ಲಾಟರ್ಸ್ಗೆ ರೀಡ್ ಮತ್ತು ರೈಟ್ ಮಾಡಿಕೊಡುತ್ತೆ. ಏನೋ ದ ರೀಡ್ ರೈಟ್ ಹೆಡರ್. ಓಕೆ, ಈಚ್ ಪ್ಲಾಟರ್ ಹ್ಯಾಸ್ ಇಟ್ಸ್ ಓನ್ ರೀಡ್ ರೈಟ್ ಹೆಡ್ ಆ್ಯಂಡ್ ದೆನ್ ದೇ ಫ್ಲೋಟ್ ಅಬೋವ್ ದ ಪ್ಲಾಟರ್ ಸರ್ಫೇಸ್ ಯೂಸಿಂಗ್ ದ ಟೈನಿ ಏರ್ ಗ್ಯಾಪ್. ಓಕೆ, ಟೈನಿ ಏರ್ ಗ್ಯಾಪ್ ಯೂಸ್ ಮಾಡ್ಕೊಂಡು ಫ್ಲೋಟ್ ಆಗ್ತಾವಂತೆ ಇಲ್ಲಿ ಪ್ಲಾಟರ್ಗಳ ಮೇಲ್ಗಡೆ. ಓಕೆ, ದ ರೀಡ್ ಆ್ಯಂಡ್ ರೈಟ್ ಹೆಡ್ ನೆವರ್ ಟಚಸ್ ದ ಪ್ಲಾಟರ್ ಎಕ್ಸೆಪ್ಟ್ ಇನ್ ದ ಸ್ಪೇಷಿಯಲ್ ರೆಸ್ಟಿಂಗ್ ಏರಿಯಾ. ಓಕೆ, ಸ್ಪೇಷಿಯಲ್ ರೆಸ್ಟಿಂಗ್ ಏರಿಯಾ ಕಾಲ್ಡ್ ಎಸ್ ಲ್ಯಾಂಡಿಂಗ್ ಝೋನ್. ಲ್ಯಾಂಡಿಂಗ್ ಝೋನಲ್ಲಿ ಟಚ್ ಆಗೋದು ಬಿಟ್ಟರೆ ಯಾವಾಗಲೇ ಆಗಲಿ ರೀಡ್ ಆ್ಯಂಡ್ ರೈಟ್ ಮಾಡಬೇಕಾದ್ರೆ ನಮ್ಮ ರೀಡ್ ಆ್ಯಂಡ್ ರೈಟ್ ಹೆಡ್ಡು ಯಾವುದೇ ಕಾರಣಕ್ಕೂ ಪ್ಲಾಟರ್ಸ್ಗಳನ್ನ ಟಚ್ ಮಾಡೋದಿಲ್ವಂತೆ. ನೋಡಿ, ಸ್ಪಿಂಡಲ್ಲು ಪ್ರತಿಯೊಂದು ಪ್ಲಾಟರ್ಗೂ ಅದರದಂಥ ರೀಡ್ ಹೆಡ್ ಇರುತ್ತೆ, ರೀಡ್ ಆ್ಯಂಡ್ ರೈಟ್ ಹೆಡ್ ಇರುತ್ತೆ. ಓಕೆ, ಟೈನಿ ಏರ್ ಗ್ಯಾಪಲ್ಲಿ ಈ ಪ್ಲಾಟರ್ ಮೂವ್ ಆಗ್ತಿರುತ್ತೆ, ಯಾವುದೇ ಕಾರಣಕ್ಕೂ ಟಚ್ ಆಗೋದಿಲ್ಲ ಎಕ್ಸೆಪ್ಟ್ ದ ಲ್ಯಾಂಡಿಂಗ್ ಝೋನ್. ಆಯಿತಾ. Okay, right head. Okay, actuator arm. Next, actuator arm assembly. The actuator arm assembly holds the positions the read and write heads. Okay, read and write heads the position hold ಮಾಡ್ಕೊಳ್ಳುತ್ತೆ and it moves the heads across the platters to the specific location where data needs to be ರೀಡ್ ಆ್ಯಂಡ್ ರೈಟ್. ಓಕೆ, ಇದು ಎಲ್ಲಿ ಡೇಟಾ ರೀಡ್ ಆ್ಯಂಡ್ ರೈಟ್ ಆಗಬೇಕಾಗಿರುತ್ತೆ ಆ ಒಂದು ಸ್ಪೆಸಿಫಿಕ್ ಲೊಕೇಶನ್ಗೆ ರೀಡ್ ರೈಟ್ ಹೆಡ್ನ ಮೂವ್ ಮಾಡಿಕೊಡುತ್ತಂತೆ ಅಷ್ಟೇ. ಆಮೇಲೆ ಕಂಟ್ರೋಲರ್ ಬೋರ್ಡು. ಡಿವೈಸ್ ಕಂಟ್ರೋಲರ್ ಬೋರ್ಡ್ ಅಂತಂದರೆ ದ ಕಂಟ್ರೋಲರ್ ಬೋರ್ಡ್ ಇಸ್ ದ ಸರ್ಕ್ಯೂಟ್ ಬೋರ್ಡ್ ಲೊಕೇಟೆಡ್ ಅಟ್ ದ ಬಾಟಮ್ ಆಫ್ ದ ಡಿಸ್ಕ್ ಡ್ರೈವರ್. ಇಟ್ ಕಂಟೈನ್ಸ್ ದ ಮೈಕ್ರೋ ಪ್ರೊಸೆಸರ್, ಮೆಮರಿ, ಸರ್ಕ್ಯೂಟ್ಸ್ ಆ್ಯಂಡ್ ದೆನ್ ಫ್ರೇಮ್ವೇರ್. ಓಕೆ, ಅದಾದಮೇಲೆ ದ ಫ್ರೇಮ್ವೇರ್ ಕಂಟ್ರೋಲ್ಸ್ ವೇರಿಯಸ್ ಫಂಕ್ಷನ್ಸ್ ಆಫ್ ದ ಡಿವೈಸ್. ಫ್ರೇಮ್ವೇರು ವೇರಿಯಸ್ ಫಂಕ್ಷನ್ಸ್ ಆಫ್ ದ ಡಿವೈಸನ್ನು ಕಂಟ್ರೋಲ್ ಮಾಡುತ್ತೆ. ಓಕೆ, ಫಂಕ್ಷನ್ಸ್ ಆಫ್ ದ ಡ್ರೈವ್ ಸಚ್ ಆಸ್ ಪವರ್ ಮ್ಯಾನೇಜ್ಮೆಂಟು, ಕಮ್ಯುನಿಕೇಷನ್ನು, ವಿತ್ ದ ಹೋಸ್ಟು. ಆಯಿತಾ, ಪವರ್ ಮ್ಯಾನೇಜ್ಮೆಂಟು, ಕಮ್ಯುನಿಕೇಷನ್ ವಿತ್ ದ ಹೋಸ್ಟ್ ಸಿಸ್ಟಮು ಆ್ಯಂಡ್ ದೆನ್ ಆಪ್ಟಿಮೈಸೇಷನ್ ಆಫ್ ದ ಡೇಟಾ ಆಕ್ಸೆಸ್ಸು. ನೆಕ್ಸ್ಟು ಫಿಸಿಕಲ್ ಡಿಸ್ಕ್ ಸ್ಟ್ರಕ್ಚರು. ಯಾವುದು? ಓಕೆ, ಫಿಸಿಕಲ್ ಡಿಸ್ಕ್ ಸ್ಟ್ರಕ್ಚರಲ್ಲಿ ಬೇಸಿಕಲಿ ಅದೇ ಬರ್ತಕ್ಕಂಥದ್ದು. ಏನು ಅಂತಂದರೆ ದ ಸಿಲಿಂಡರ್ನ ನೀವು ತೋರಿಸ್ತಾ ಹೋಗ್ತಿರೋರೆ, ಅದಾದಮೇಲೆ ಟ್ರ್ಯಾಕ್ ತೋರಿಸ್ತಾ ಹೋಗ್ತೀರಾ, ಸ್ಪಿಂಡಲು ಮತ್ತು ಸೆಕ್ಟರ್. ಓಕೆ, ಸೊ ಇಲ್ಲಿ ಈ ಔಟ್ಲೈನ್ ಬರುತ್ತಲ್ಲ ಒಳಗಡೆ ಇದೆಯಲ್ಲ ಎರಡು ಔಟ್ಲೈನು, ದಟ್ ಇಸ್ ಯುವರ್ ಸಿಲಿಂಡರ್ ಆ್ಯಂಡ್ ಮೇಲ್ಗಡೆ ಬರ್ತಕ್ಕಂಥದ್ದು ಸ್ಪಿಂಡಲು. ದಿಸ್ ಇಸ್ ವಾಟ್ ದ ಸೆಕ್ಟರು, ಅದಾದಮೇಲೆ ಸ್ಪಿಂಡಲು, ಆಮೇಲೆ ಟ್ರ್ಯಾಕು ಅಷ್ಟೇ. ಸೊ ಟ್ರ್ಯಾಕ್ ಇಸ್ ನಥಿಂಗ್ ಬಟ್ ದ ವೇ ದ ಡೇಟಾ ಸ್ಟೋರ್ಸ್ ಅಲ್ವಾ, ಡೇಟಾ ಯಾವ ಒಂದು ಟ್ರ್ಯಾಕಲ್ಲಿ ಸ್ಟೋರ್ ಆಗುತ್ತೆ, ದಟ್ ಇಸ್ ಯೋರ್ ಟ್ರ್ಯಾಕ್. ಅದಾದಮೇಲೆ ಸ್ಪಿಂಡಲ್ ಇಸ್ ದ ಏರಿಯಾ ವಿಚ್ ಕನೆಕ್ಟ್ಸ್ ಪ್ಲಾಟರ್ಸ್ ಆ್ಯಂಡ್ ದೆನ್ disk drives, and then the sector is actually area which is actually white space and which is available to store the data. Cylinder is the structural support which gives the circular structure for the platter arrangement. Next, illustrate the popular interface protocols and protocols used between host and then storage communication. ಪಾಪ್ಯುಲರ್ ಪ್ರೋಟೋಕಾಲ್ಸ್ ಯಾವ್ಯಾವ್ದು ಯೂಸ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಸೊ ಇಟ್ಸ್ ವೆರಿ ಸಿಂಪಲ್. ಲೈಕ್ ಯಾವ್ಯಾವ ಪ್ರೋಟೋಕಾಲ್ ನಿಮ್ಗೆ ಗೊತ್ತು ಯೂಶ್ವಲಿ ಇದರಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನೆಲ್ಲ ಬರಿಬೋದಾಗಿರುತ್ತೆ ನೀವು. ಫಸ್ಟ್ ನಿಮ್ಗೆ ಹೆಂಗೆ ಯಾವುದು ಇಂಟರ್ನೆಟ್ ಪ್ರೋಟೋಕಾಲ್ ಗೊತ್ತಿರುತ್ತೆ. ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಬರೀತೀರಾ. IPC ನೆಟ್ವರ್ಕ್ ಪ್ರೋಟೋಕಾಲ್ ಟ್ರೆಡಿಷನಲಿ ಯೂಸ್ ಫಾರ್ ಹೋಸ್ಟ್ ಟು ಹೋಸ್ಟ್ ಟ್ರಾಫಿಕ್ ಬಟ್ ಈಸ್ ನೌ ಯೂಸ್ಡ್ ಫಾರ್ ಹೋಸ್ಟ್ ಟು ಸ್ಟೋರೇಜ್ ಕಮ್ಯುನಿಕೇಷನ್ ಆಲ್ಸೋ. ಇಟ್ ಆಫರ್ಸ್ ಕಾಸ್ಟ್ ಎಫೆಕ್ಟಿವ್ನೆಸ್ ಆ್ಯಂಡ್ ದೆನ್ ಮೆಚ್ಯೂರಿಟಿ ಆ್ಯಂಡ್ ದೆನ್ ಲಿವರೇಜ್ ಎಕ್ಸಿಸ್ಟೆನ್ಸ್ IP ಬೇಸ್ಡ್ ನೆಟ್ವರ್ಕ್ಸ್. ಆಮೇಲೆ ISCSI FCIP ಇವೆಲ್ಲನೂ ಸಹ
ನಿಮಗೆ ಕಾಮನ್ ಎಕ್ಸಾಂಪಲ್ಸ್ ದ್ಯಾಟ್ ಯುಟಿಲೈಸ್ ಐ ಪಿ ಫಾರ್ ಹೋಸ್ಟ್ ಟು ಸ್ಟೋರೇಜ್ ಕಮ್ಯುನಿಕೇಷನ್. ನೆಕ್ಸ್ಟು ಫೈಬರ್ ಚಾನಲ್ ಬರುತ್ತೆ. ಫೈಬರ್ ಚಾನಲ್ ಇಸ್ ವೈಡ್ಲಿ ಯೂಸ್ಡ್ ಫಾರ್ ಹೈ ಸ್ಪೀಡ್ ಕಮ್ಯುನಿಕೇಷನ್ ವಿತ್ ಸ್ಟೋರೇಜ್ ಡಿವೈಸ್ಗಳ ಮುಖಾಂತರ ಹೈ ಸ್ಪೀಡ್ ಕಮ್ಯುನಿಕೇಷನ್ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥ ಒಂದು ಚಾನಲ್ ಆಗಿರುತ್ತೆ ನಿಮ್ಮ ಫೈಬರ್ ಚಾನಲ್. ಇಸ್ ಆ್ಯಕ್ಚುಲಿ ವೈಡ್ಲಿ ಯೂಸ್ಡ್ ಹೈ ಸ್ಪೀಡ್ ಕಮ್ಯುನಿಕೇಷನ್ ಆಯಿತಾ. ನೆಕ್ಸ್ಟು ಇಟ್ ಪ್ರೊವೈಡ್ಸ್ ಗಿಗಾಬೈಟ್ಸ್ ನೆಟ್ವರ್ಕ್ ಆಯಿತಾ. ಗಿಗಾಬೈಟ್ ನೆಟ್ವರ್ಕು ಇದು ನಿಮಗೆ ಗಿಗಾಬೈಟ್ GB ನೆಟ್ವರ್ಕ್ ಕೊಡುತ್ತಂತೆ. ಆ್ಯಂಡ್ ದೆನ್ ಸಪೋರ್ಟ್ ಬೋತ್ ಕಾಪರ್ ವೈರ್ ಆ್ಯಂಡ್ ದೆನ್ ಆಪ್ಟಿಕಲ್ ಫೈಬರ್ ಟ್ರಾನ್ಸ್ಮಿಷನ್. ನೆಕ್ಸ್ಟು the latest version is 16 fiber C allows data transmit up to 16 gigabytes per second. Okay, crazy. Next SCSI ಮತ್ತು SCSI and then serial SCSI. SCSI is a preferred connectivity protocol in high-end computers. ಹೈ-ಎಂಡ್ ಕಂಪ್ಯೂಟರ್ಸಲ್ಲಿ ಪ್ರಿಫರ್ಡ್ ಕನೆಕ್ಟಿವಿಟಿ ಪ್ರೋಟೋಕಾಲ್ ಆಗಿರುತ್ತೆ ಇದೊಂದು. ಅದಾದಮೇಲೆ ಆಫರಿಂಗ್ ಇಂಪ್ರೂವ್ಡ್ ಪರ್ಫಾರ್ಮೆನ್ಸ್ ಆ್ಯಂಡ್ ದೆನ್ ಕಂಪ್ಯಾಟಬಿಲಿಟಿ. It supports parallel transmission and allows up to 16 gigabytes of 16 devices on a single bus. And SAS, serial protocol and servers as an alternative to parallel SCSI, supporting faster data transfer. Serial ATA, IDE or ATA or serial ATA. So IDE or ATA is a standard protocol for connecting storage devices like disk drivers and then CD-ROM drivers. Next, also known as parallel ATA, PATA. Okay, parallel ATA or PATA. It supports transmissions and has different standards. ನೋಡಿ ಇಲ್ಲಿ ಅಬ್ಸರ್ವ್ ಮಾಡ್ರೆ ನೀವು IDE, ATA ಮತ್ತು SCSI ಏನಿದೆ ಇವೆರಡು ಪ್ಯಾರಲಲ್ ಟ್ರಾನ್ಸ್ಮಿಷನ್ ಹೆಲ್ಪ್ ಮಾಡ್ತಾ ಹೋಗುತ್ತೆ ನಿಮಗೆ, ನಾಟ್ FC. ಈ SCSI ಮತ್ತು ATA ಆಯಿತಾ. ಫೈಬರ್ ಚಾನಲ್ಸ್ ನಿಮಗೆ ಫಾಸ್ಟ್ ಕಮ್ಯುನಿಕೇಷನ್ಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಆ್ಯಂಡ್ ಇದು ನಿಮಗೆ 16 ಗಿಗಾಬೈಟ್ಸ್ ಬೇಸಿಕಲಿ ಡೇಟಾ ಟ್ರಾನ್ಸ್ಫರ್ ಆಗುತ್ತೆ. 16 GB ಗಂಟೆ ಸಪೋರ್ಟ್ ಮಾಡುತ್ತಿದ್ದು. ಆ್ಯಂಡ್ ಇಂಟರ್ನೆಟ್ ಪ್ರೋಟೋಕಾಲ್ ನಿಮಗೆ ಗೊತ್ತು, ದೀಸ್ ಆರ್ ನೆಟ್ವರ್ಕ್ ಪ್ರೋಟೋಕಾಲ್ಸ್. ಆ್ಯಂಡ್ ನಿಮಗೆ ISSI ಮತ್ತು FCIP ಏನಿದೆ ಇವೆಲ್ಲ ನಿಮಗೆ ಬೇಸಿಕಲಿ ಸಪೋರ್ಟ್ ಮಾಡುತ್ತೆ ಇದು ಆಯಿತಾ. ಇವೆಲ್ಲ ಈ IP ನೇ ಯೂಸ್ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ದಾರೆ ಇಲ್ಲಿ. ಓಕೆ, ಸೊ ದೀಸ್ ಆರ್ ಆ್ಯಕ್ಚುಲಿ ದ ಮಾಡ್ಯೂಲ್ 1 ಕ್ವೆಶನ್ಸ್. ಸೊ ಇನ್ನೂ ಇದ್ದಾವೆ, ಸೊ ಓದೋಣ. ವಾಟ್ ಈಸ್ ಡೇಟಾ ಸೆಂಟರ್ ಆ್ಯಂಡ್ ಲಿಸ್ಟ್ ದ ಕೋರ್ ಕಾಂಪೊನೆಂಟ್ಸ್ ಆಫ್ ದ ಡೇಟಾ ಸೆಂಟರ್ ಯೂಸ್ ಮಾಡ್ತಕ್ಕಂಥ ಒಂದು ಏರಿಯಾ ಆಗಿರುತ್ತೆ ಸೆಂಟ್ರಲೈಸ್ ಡೇಟಾ ಪ್ರೊಸೆಸಿಂಗ್ಗೆ ಆಯಿತಾ. ನೆಕ್ಸ್ಟು ಡೇಟಾ ಸೆಂಟರ್ ಇನ್ಫ್ರಾಸ್ಟ್ರಕ್ಚರ್ ಇನ್ಕ್ಲೂಡ್ಸ್ ಕೆಪಾಸಿಟೀಸ್, ಕಂಪ್ಯೂಟರ್ ಸ್ಟೋರೇಜ್ ಸಿಸ್ಟಮ್ಸ್, ನೆಟ್ವರ್ಕ್ ಡಿವೈಸಸ್, ಡೆಡಿಕೇಟೆಡ್ ಪವರ್ ಬ್ಯಾಂಕ್ಸ್, ಪವರ್ ಬ್ಯಾಕಪ್ಸ್ ಆ್ಯಂಡ್ ದೆನ್ ಎನ್ವಿರಾನ್ಮೆಂಟಲ್ ಕಂಟ್ರೋಲ್ಸ್ such as air condition and then fire suppression. ನೆಕ್ಸ್ಟು ಕೀ ಡೇಟಾ ಸೆನ್ಸರ್ ಎಲಿಮೆಂಟ್ಸ್ ಬರ್ತಾರೆ ಇಲ್ಲಿ. ಬೇಸಿಕ್ಲಿ 5 ಎಲಿಮೆಂಟ್ಸ್ ಅದಾರೆ. ಒಂದು ಅಪ್ಲಿಕೇಶನ್ನು, ಡೇಟಾ ಬೇಸು ಆಯಿತಾ. ನೆಕ್ಸ್ಟು ಹೋಸ್ಟ್ ಆರ್ ದ ಕಂಪ್ಯೂಟರು, ನೆಟ್ವರ್ಕು ಮತ್ತು ಸ್ಟೋರೇಜರೇ. ಇಲ್ಲಿ ಅಪ್ಲಿಕೇಶನ್ನು, ಡೇಟಾ ಬೇಸು, ಹೋಸ್ಟು, ಆಮೇಲೆ ನೆಟ್ವರ್ಕು ಮತ್ತು ಸ್ಟೋರೇಜರೇ. ದೀಸ್ ಆರ್ ದ 5 ಎಲಿಮೆಂಟ್ಸ್ ಆಫ್ ಯೋರ್ ಡೇಟಾ ಸೆಂಟರ್. ಫಸ್ಟ್ ಒನ್ ಇಸ್ ಅಪ್ಲಿಕೇಶನ್ ನಥಿಂಗ್ ಬಟ್ ಸೆಟ್ ಆಫ್ ಪ್ರೋಗ್ರಾಮ್ ಆಯಿತಾ, ಸಾಫ್ಟ್ವೇರ್ that provides logic for the computer operations. So database ಬರೆದರೆ more commonly database management is DBMS. It provides a structured way of storing the data logically organized by tables that are interrelated. ಆಯಿತಾ. database DBMS optimizes the storage and then retrieval of the data. ನೆಕ್ಸ್ಟು ಹೋಸ್ಟ್ ಆರ್ ಕಂಪ್ಯೂಟರ್ ಬರ್ತಾರೆ. ಅ ಕಂಪ್ಯೂಟಿಂಗ್ ಪ್ಲ್ಯಾಟ್ಫಾರ್ಮ್, ಇದೊಂದು ಹಾರ್ಡ್ವೇರ್ ಫ್ರೇಮ್ವರ್ಕ್ ಆಗಿರುತ್ತೆ ದಟ್ ರನ್ಸ್ ಅಪ್ಲಿಕೇಶನ್ ಆ್ಯಂಡ್ ದ ಡೇಟಾಬೇಸ್. ನೆಕ್ಸ್ಟ್ ನೆಟ್ವರ್ಕ್ ಬರ್ತಾರೆ. ಅ path on which the path that facilitates the communication among the various network devices. Storage ಅಂತಂದರೆ the device that stores the data persistently for subsequent uses. ನೆಕ್ಸ್ಟು ಡಯಾಗ್ರಾಮ್ ನೋಡ್ಕೊಳ್ಳಿ, ಏನೂ ಇಲ್ಲ. ಬೇಸಿಕಲಿ ಒಂದು ಕ್ಲೈಂಟ್ ಇರುತ್ತೆ, ಇಲ್ಲಿ ಲ್ಯಾನ್ ಮತ್ತು ವ್ಯಾನ್ ಇರುತ್ತೆ. ಆ್ಯಂಡ್ ಇದು ನಿಮಗೆ ಹೋಸ್ಟ್ ಇರುತ್ತೆ ಆಯಿತಾ. OS ಅಥವಾ DBMS. ಹೋಸ್ಟ್ ಆರ್ ಕಂಪ್ಯೂಟ್
ಓ ಎಸ್ ಮತ್ತು ಡಿ ಬಿ ಎಮ್ ಎಸ್ ಇರುತ್ತೆ. ದಿಸ್ ಯು ಯೂಸರ್ ಇಂಟರ್ಫೇಸ್ ಆ್ಯಂಡ್ ದಿಸ್ ಯು ಕ್ಲೈಂಟ್. ಆ್ಯಂಡ್ ನಿಮಗೆ ಲ್ಯಾನ್ ಆ್ಯಂಡ್ ವ್ಯಾನ್ ಮುಖಾಂತರ ನೀವು ಈ ಓ ಎಸ್ ಡಿ ಬಿ ಎಮ್ ಎಸ್ ಕನೆಕ್ಟ್ ಆಗ್ತೀರಾ. ಇದು ಸ್ಟೋರೇಜ್ ಏರಿಯಾ ಮುಖಾಂತರ ಸ್ಟೋರೇಜ್ ಏರಿಯಾ ಕನೆಕ್ಟ್ ಆಗಿರುತ್ತೆ ಅಷ್ಟೇ. ನೆಕ್ಸ್ಟು ದಿಸ್ ಎಕ್ಸಾಂಪಲ್ ಆಫ್ ಆನ್ಲೈನ್ ಆರ್ಡರ್ ಟ್ರಾನ್ಸಾಕ್ಷನ್ ಸಿಸ್ಟಮ್. ಓಕೆ, ಕೂಲ್. ಆನ್ಲೈನ್ ಆರ್ಡರ್ ಟ್ರಾನ್ಸಾಕ್ಷನ್ ಸಿಸ್ಟಮ್. ಓಕೆ, ಕೀ ಕ್ಯಾರೆಕ್ಟರಿಸ್ಟಿಕ್ಸ್ ಡೇಟಾ ಸೆಂಟರ್ ಆದರೆ ಆಗಲೇ ಹೇಳಿದ್ದೀವಿ ನಾವು MCSS PDA. M is manageability in the center and C is your, where is that? Okay, yeah, here. C is your capacity, S your security and then scalability, and then P is performance, data integrity and then availability. Simple. MCSS PDA. M is manageability, C is capacity, S is security, S is scalability, P is performance and D is data integrity, A is availability. ಅಷ್ಟೇ. ಓಕೆ, ಒಂದ್ಸರಿ ಬರ್ಕೊಂಡು ಹೋಗ್ಬಿಡ್ತೀರ ಅಷ್ಟೇ ನೀವು. ಓಕೆ, ಡಿಸ್ಕಸ್ ವಾಲ್ಯೂಮ್ ಮ್ಯಾನೇಜರ್ ಆ್ಯಂಡ್ ದೆನ್ ಕಂಪ್ಯೂಟ್ ವಿಜುವಲೈಸೇಷನ್ ವರ್ಚುವಲೈಸೇಷನ್ ಇನ್ ಡೀಟೇಲ್. ಓಕೆ, ವರ್ಚುವಲೈಸೇಷನ್. ಓಕೆ, ಈ ಕ್ವಶನ್ ಇಂಪಾರ್ಟೆಂಟಾ? ಡಿಸ್ಕಸ್ ವಾಲ್ಯೂಮ್ ಮ್ಯಾನೇಜರ್ ಆ್ಯಂಡ್ ಕಂಪ್ಯೂಟ್ ವರ್ಚುವಲೈಸೇಷನ್ ಇನ್ ಡೀಟೇಲ್. ಕ್ವಶನ್ ಪೇಪರಲ್ಲಿ ರಿಪೀಟ್ ಆಗಿದೆ ಕ್ವಶನ್ ಇದು. Virtualization is a technique that abstracting physical resources such as computer storage and then network and making them appear as logical resources. Virtualization has existed in the IT industry for several years. And in the different forms. Okay, in the different forms. Common example of virtualization are virtual memory used in the computer systems, and then partitioning of the raw disks, and then virtualization enables pooling of physical resources and then providing an aggregated view of the physical resources capabilities. And for example, storage virtualization enables multiple pool storage devices to appear as a single large storage entity. Next to similarly, by using compute virtualization, the CPU capacity of the pooled physical server can be viewed as an aggregation of the power of all CPUs in megahertz. Okay, in megahertz. Based on business requirements, capacity can be added to or removed from the virtual resources without any disruption of the application or users. With improved utilization of IT assets, organizations save the cost associated with managing new physical resources. Moreover, fewer physical resources means less space and energy, which leads to better economies and green computing. Okay. Volume manager is software that allows users to manage store volumes, including disk participating logic volumes and then RAID arrays. It provides a layer of abstraction between physical storage devices and the operating system, allowing users to create, resize, move, or delete volumes using without affecting any underlying hardware. Okay, a typical volume manager consists of several components, including volume manager, daemon, and then command line interface. Volume manager ನಾವು ಅಲ್ಲಿ ಓದು ಅಲ್ವಾ? ಮೇ ಬಿ ಓದಿದ್ದು ಅನ್ಸುತ್ತೆ. ಇನ್ನೊಂದು ಓದ್ಬೋಣ ಅಷ್ಟೇ. ಏನಿದೆ? Important features of volume manager: ability of resizing volume without damaging the round. Okay, bit ಹಾಕಿ. Okay, explain with knee diagram evolution of storage architecture. ಫಸ್ಟು ನಿಮಗೆ ಸರ್ವರ್ ಸೆಂಟ್ರಿಕ್ ಇರುತ್ತೆ, ಅದಾದಮೇಲೆ ಇನ್ಫಾರ್ಮೇಷನ್ ಸೆಂಟ್ರಿಕ್ ಆಗುತ್ತೆ ಅಷ್ಟೇ. ನೆಕ್ಸ್ಟು, ವಾಟ್ ಈಸ್ ಪ್ರೋಟೋಕಾಲ್? ಎಕ್ಸ್ಪ್ಲೇನ್ ಪಾಪ್ಯುಲರ್ ಇಂಟರ್ಫೇಸ್ ಪ್ರೋಟೋಕಾಲ್ ಯೂಸ್ಡ್ ಫಾರ್ ಹೋಸ್ಟ್ ಸ್ಟೋರೇಜ್ ಕಮ್ಯುನಿಕೇಷನ್. ಯಾವುದು ಪಾಪ್ಯುಲರ್ ಇಂಟರ್ಫೇಸ್ ಪ್ರೋಟೋಕಾಲ್ ಇರುತ್ತೆ ಫಾರ್ ಹೋಸ್ಟ್ ಸ್ಟೋರೇಜ್ ಇದಕ್ಕೆ ಕಮ್ಯುನಿಕೇಷನ್ಗೆ? ಓಕೆ, a physical component of a connectivity between host and the storage are ತೋರಿಸಿದ್ದಾರೆ ನೋಡಿ ಇಲ್ಲಿ. ಪೋರ್ಟ್ ಇರುತ್ತೆ, ಇನ್ನೊಂದು ಕೇಬಲ್ ಇರುತ್ತೆ. ದ ಹೋಸ್ಟ್ ಇಂಟರ್ಫೇಸ್ ಡಿವೈಸ್. ನೆಕ್ಸ್ಟ್ ಪೋರ್ಟ್ ಇರುತ್ತೆ, ಒಂದು ಕೇಬಲ್ ಇರುತ್ತೆ. ಇದು ಹೋಸ್ಟ್ ಇಂಟರ್ಫೇಸ್ ಡಿವೈಸ್. ನೆಕ್ಸ್ಟು ಹೋಸ್ಟ್ ಅಡಾಪ್ಟರ್, ಕೇಬಲ್ ಆ್ಯಂಡ್ ದೆನ್ ಸ್ಟೋರೇಜ್. ದೀಸ್ ಟೂ ಆರ್ ನಥಿಂಗ್ ಬಟ್ ದ ಪೋರ್ಟ್. ಆಯಿತಾ? ಕೇಬಲ್ ಕನೆಕ್ಟ್ ಆಗಿದ್ದಲ್ಲ ಒಂದು ಜಾಗ ಇನ್ನೊಂದು ಜಾಗಕ್ಕೆ, ದೋಸ್ ನಥಿಂಗ್ ಬಟ್ ಪೋರ್ಟ್. ಆಯಿತಾ? ಪೋರ್ಟ್, ಕೇಬಲ್ ಆ್ಯಂಡ್ ದೆನ್ ದ ಹೋಸ್ಟ್ ಇಂಟರ್ಫೇಸ್ ಡಿವೈಸ್, ದಿ ಫಿಸಿಕಲ್ ಕಾಂಪೋನೆಂಟ್ ಆಫ್ ಅ ಕನೆಕ್ಟಿವಿಟಿ. ನೆಕ್ಸ್ಟು ಇಂಟರ್ಫೇಸ್ ಪ್ರೋಟೋಕಾಲ್ಸ್. ಇಂಟರ್ಫೇಸ್ ಪ್ರೋಟೋಕಾಲ್ ಬರೋದಾದ್ರೆ ಬೇಸಿಕಲಿ ದೇರ್ ಆರ್ ಆ್ಯಕ್ಚುಲಿ ಸೆವೆರಲ್ ಇಂಟರ್ಫೇಸ್ ಪ್ರೋಟೋಕಾಲ್ಸ್. ಒಂದು ನಾವು ಆವಾಗಲೇ ಈಗ ತಾನೇ ನೋಡ್ದು,
ಎ ಟಿ ಎ, ಇದು ಐ ಡಿ ಎ ಟಿ ಎ. ಅದಾದಮೇಲೆ ಐ ಡಿ ಎ ಟಿ ಎ ಎಲ್ಲ ಐ ಡಿ ಎ ಟಿ ಎ ಮತ್ತು ಎಸ್ ಸಿ ಎಸ್ ಐ ನಿಮಗೆ ಪ್ಯಾರಲ್ ಕಮ್ಯುನಿಕೇಷನ್ಗೆ ಹೆಲ್ಪ್ ಮಾಡ್ತಾ ಬರುತ್ತೆ. ಈ ಫೈಬರ್ ಚಾನಲ್ ನಿಮಗೆ ಫಾಸ್ಟ್ ಕಮ್ಯುನಿಕೇಷನ್ಗೆ ಹೆಲ್ಪ್ ಮಾಡ್ತಾ ಬರುತ್ತೆ. ಆ್ಯಂಡ್ ಇದು 16 GB ಗಂಟೆ ಟ್ರಾನ್ಸ್ಫರ್ ಮಾಡೋ ಕೆಪಾಸಿಟಿ ಇರುತ್ತೆ. ಇಂಟರ್ನೆಟ್ ಪ್ರೋಟೋಕಾಲ್ ನಿಮಗೆ ಗೊತ್ತಿಲ್ಲ ಪಾಪ್ಯುಲರ್ ನೆಟ್ವರ್ಕ್ ಪ್ರೋಟೋಕಾಲ್ ಆಗಿರುತ್ತೆ. ಇದನ್ನು ನಿಮಗೆ ಐ ಎಸ್ ಸಿ ಎಸ್ ಐ ಮತ್ತು ಎಸ್ ಸಿ ಎಸ್ ಐ ಇವೆಲ್ಲ ನಿಮಗೆ ಇದನ್ನು ಯೂಸ್ ಮಾಡಿಕೊಡುತ್ತೆ ಟು ಯುನೋ ಕಮ್ಯುನಿಕೇಟ್ ಅಥವಾ ಸ್ಟೋರ್. ನೆಕ್ಸ್ಟು ये ನೋಡಿದೆ IDATA is a popular interface protocol standard used for connecting storage devices such as disk drivers and then CD-ROM devices. This protocol support parallel transmission and therefore it is also known as parallel ATA, PATA or simply ATA. SCCSI and serial SCCSI. SCCSI okay, emerged as a connectivity protocol in high-end computers. Next, the protocol supports parallel transmission and offers improved performance, scalability, and then compatibility. Okay. FC fiber channel is a widely adopted protocol. ಯಾವ protocol ಆಗಿರುತ್ತೆ? Protocol for high speed communication that stores devices. ಅದೇ ಜಾಸ್ತಿ ಇತ್ತು ಅಲ್ಲೇ ಓದ್ಕೊಂಡು. Discuss the process of mapping user files to disk storage with a diagram. Mapping user files to disk storage. Okay, following are the list of process of mapping user files to disk storage subsets with LVM. ಆಯಿತಾ? ಓಕೆ, LVM ಲೋಕಲ್ ವರ್ಚುವಲ್ ಮಷಿನ್ ಅಂತ ಅನ್ಸುತ್ತೆ. ಓಕೆ, ಫಸ್ಟ್ ಏನು ಮಾಡ್ತೀವಿ, ಫೈಲ್ಸ್ ಆರ್ ಕ್ರಿಯೇಟೆಡ್ ಆ್ಯಂಡ್ ಮ್ಯಾನೇಜ್ಡ್ ಬೈ ಯೂಸರ್ಸ್. ಫೈಲ್ಸು ಕ್ರಿಯೇಟ್ ಮತ್ತು ಮ್ಯಾನೇಜ್ ಬೈ ಯೂಸರ್ಸ್ ಆಗಿರ್ತವೆ. ದೆನ್ ಆ್ಯಂಡ್ ಅಪ್ಲಿಕೇಶನ್ಸ್ ದೀಸ್ ಫೈಲ್ಸ್ ರಿಸೈಡ್ ಇನ್ ದ ಫೈಲ್ ಸಿಸ್ಟಮ್. ಓಕೆ, ಫಸ್ಟು ಕ್ರಿಯೇಟ್ ಮತ್ತು ಮ್ಯಾನೇಜ್ ಮಾಡ್ತಾರೆ ಯೂಸರ್ ಆ್ಯಂಡ್ ಅಪ್ಲಿಕೇಶನ್ಸನ್ನು. ದೀಸ್ ಫೈಲ್ಸ್ ರಿಸೆಟ್ ದ ಫೈಲ್ ಸಿಸ್ಟಮ್. ದ ಫೈಲ್ ಸಿಸ್ಟಮ್ ಆ್ಯಂಡ್ ಆರ್ ಮ್ಯಾಪ್ ಟು ಫೈಲ್ ಸಿಸ್ಟಮ್ ಬ್ಲಾಕ್ಸ್. ಯೂಸರ್ ಏನು ಮಾಡ್ತಾನೆ, ಕ್ರಿಯೇಟ್ಸ್ ಆ್ಯಂಡ್ ಮ್ಯಾನೇಜ್ ಮಾಡ್ತಾನೆ ಫೈಲ್ಸನ್ನು ಆಯಿತಾ. ಫೈಲ್ ಸಿಸ್ಟಮು ರಿಸೈಡ್ ಇನ್ ಎಲ್ಲಿ, ಫೈಲ್ ಸಿಸ್ಟಮಲ್ಲಿ. ಫೈಲ್ಸ್ಗಳು ಫೈಲ್ ಸಿಸ್ಟಮಲ್ಲಿ ರಿಸೈಡ್ ಆಗಿರ್ತವೆ. ನೆಕ್ಸ್ಟು ಫೈಲ್ ಸಿಸ್ಟಮ್ ಏನಿರ್ತವೆ, ಫೈಲ್ ಸಿಸ್ಟಮ್ ಏನಿರುತ್ತೆ, ಮ್ಯಾಪ್ ಟು ಫೈಲ್ ಸಿಸ್ಟಮ್ ಬ್ಲಾಕ್ಸ್. ಫೈಲ್ ಸಿಸ್ಟಮ್ ಬ್ಲಾಕ್ಸಿಂದ ಮ್ಯಾಪ್ ಇಲ್ಲಿಗೆ LVM ಲಾಜಿಕಲ್ ಎಕ್ಸ್ಟೆನ್ಷನ್ಸ್ಗೆ ಹೋಗುತ್ತೆ. ಮ್ಯಾಪ್ ಟು LVM ಲಾಜಿಕಲ್ ಎಕ್ಸ್ಟೆನ್ಷನ್, ಅಲ್ಲಿಂದ ಮ್ಯಾಪ್ ಟು ಡಿಸ್ಕ್ ಫಿಸಿಕಲ್ ಎಕ್ಸ್ಟೆನ್ಸ್, ಆಮೇಲೆ ಡಿಸ್ಕ್ ಸೆಕ್ಟರ್ಸು. ಓಕೆ, ಡಿಸ್ಕ್ ಸೆಕ್ಟರ್ಸು, ಡಿಸ್ಕ್ ಫಿಸಿಕಲ್ ಎಕ್ಸ್ಟೆನ್ಸು ಮತ್ತು LVM ಲಾಜಿಕಲ್ ಎಕ್ಸ್ಟೆನ್ಸ್. ಆಮೇಲೆ ಓಕೆ, ಇದು ಫಸ್ಟ್ ಸಿಂಪಲ್. ಯೂಸರು ಫೈಲ್ಸ್ ಕ್ರಿಯೇಟ್ ಆ್ಯಂಡ್ ಮ್ಯಾನೇಜ್ ಫೈಲ್ಸ್ ಎಲ್ಲ ನಿಮಗೆ ರಿಸೈಡ್ ಇನ್ ಎಲ್ಲಿ, ಫೈಲ್ ಸಿಸ್ಟಮ್ ರಿಸೈಡ್ ಆಗುತ್ತೆ. ಫೈಲ್ ಸಿಸ್ಟಮ್ಗಳೆಲ್ಲ ಹೋಗುತ್ತೆ ಮ್ಯಾಪ್ ಟು ಫೈಲ್ ಸಿಸ್ಟಮ್ ಬ್ಲಾಕ್ಸ್ ಇದೆಲ್ಲ ಇದಾಗುತ್ತೆ. ಫೈಲ್ ಸಿಸ್ಟಮ್ ಬ್ಲಾಕ್ಸ್ ಎಲ್ಲ ಎಲ್ಲಿ ಮ್ಯಾಪ್ ಆಗುತ್ತೆ ಅಂದರೆ LVM ಲಾಜಿಕಲ್ ಎಕ್ಸ್ಟೆನ್ಸ್ಗೆ ಲಾಜ್ ಆಗುತ್ತೆ, ಅಂದರೆ ಇದಾಗುತ್ತೆ, ಮ್ಯಾಪ್ ಆಗುತ್ತೆ LVM ಲಾಜಿಕಲ್ ಎಕ್ಸ್ಟೆನ್ಸ್ಗೆ. ಅದಾದಮೇಲೆ ಡಿಸ್ಕ್ ಫಿಸಿಕಲ್ ಎಕ್ಸ್ಟೆಂಡ್ಗೆ ಹೋಗುತ್ತೆ. ಅದಾದಮೇಲೆ ಡಿಸ್ಕ್ ಸೆಕ್ಟರ್ಗೆ ಹೋಗುತ್ತೆ, ಸೆಕ್ಟರ್ಸ್ಗೆ ಹೋಗುತ್ತೆ. process of mapping files. So these are the module 1 questions. So ಒಂದ್ಸತಿ module 2 ಓದ್ಬೋಣ, ಆತ್ಮತೃಪ್ತಿ ಸಿಕ್ಬಿಡುತ್ತೆ. Module 2, the first one is RAID. Explain RAID techniques and levels. RAID techniques ಮತ್ತು ಲೆವೆಲ್ಸನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗಿದೆ. ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ಆಯಿತಾ.
ಓಕೆ ಲೆಟ್ ಸ್ಟಾರ್ಟ್ ಸೆಕೆಂಡ್ ಮಾಡ್ಯೂಲ್. ಬೇಗ ಬೇಗ ಸೆಕೆಂಡ್ ಮಾಡ್ಯೂಲ್ ಮುಗಿಸ್ಬೇಕು ಬಿಕಾಸ್ ವಿ ಹ್ಯಾವ್ ಟು ರಿವೈಸ್ ಆಲ್ ದ 5 ಮಾಡ್ಯೂಲ್ಸ್ ಒನ್ಸ್ ಅಗೈನ್. Okay, so what is RAID and explain the RAID techniques important to. Second, to explain in detail the cache components of intelligent storage systems. Also mention its types with a knee diagram. Explain the structure of read and write operations. Okay, what is RAID? What the heck, bro? ಸೊ ಡೇಟಾ ಪ್ರೊಡಕ್ಷನ್ ರೈಡ್ ಬರುತ್ತೆ. ಡೇಟಾ ಪ್ರೊಡಕ್ಷನ್ಲಿ ರೈಡು ಮತ್ತು ಮಿರರಿಂಗ್ ಎರಡು ಬರ್ತಾ ಆಯಿತಾ. ಸೊ ಕರೆಕ್ಟಾಗಿ ಗಮನ ಕೇಳಿಸ್ಕೊಳ್ಳಿ. ಇನ್ 1987 ಯಾರೋ ಓಕೆ ಪ್ಯಾಟರ್ಸನ್ ಗಿಬ್ಸನ್ ಆ್ಯಂಡ್ ದೆನ್ ಕಟಾಸ್ ಅಟ್ ದ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಬರ್ಕ್ಲಿ publish a paper titled A Case of Redundant Arrays of Inexpensive Disks. ಆಯಿತಾ, paper on redundant array of inexpensive disks. RAID is a use of a small capacity and the inexpensive disk drivers as an alternative to large capacity drivers common on mainframe computers. RAID ಏನಿದೆ later RAID has been redefined to refer to ಇಂಡಿಪೆಂಡೆಂಟ್. ಅದು ಇನ್ಎಕ್ಸ್ಪೆನ್ಸಿವ್ ಏನಿತ್ತು ಇಂಡಿಪೆಂಡೆಂಟ್ ಆಯ್ತಾಯ್ತಾ. ಇಂಡಿಪೆಂಡೆಂಟ್ ಡಿಸ್ಕ್ ಟು ರಿಫ್ಲೆಕ್ಟ್ ಅಡ್ವಾನ್ಸ್ ಇನ್ ದ ಸ್ಟೋರೇಜ್ ಟೆಕ್ನಾಲಜಿ. ನೆಕ್ಸ್ಟು ರೈಡ್ ಇಂಪ್ಲಿಮೇಷನ್ ಮೆಥಡ್ ಬರೋದಾರೆ. ಬೇಸಿಕ್ಲಿ 2 ಮೆಥಡ್ ಬರುತ್ತೆ. ಒಂದು 2 ಮೆಥಡ್ಸ್ ರೈಡ್ ಇಂಪ್ಲಿಮೆಂಟೇಷನ್, ಒಂದು ಹಾರ್ಡ್ವೇರ್ ಮೆಥಡ್, ಇನ್ನೂ ಸಾಫ್ಟ್ವೇರ್ ಮೆಥಡ್ ಆಯಿತಾ. ಸೊ ಹಾರ್ಡ್ವೇರ್ ಮೆಥಡ್ಗೆ ಬರೋದಾದರೆ ಬೇಸಿಕ್ಲಿ ಹಾರ್ಡ್ವೇರ್ ಮೆಥಡಲ್ಲಿ ನಿಮಗೆ ಓಕೆ ಹಾರ್ಡ್ವೇರ್ RAID ಇಂಪ್ಲಿಮೆಂಟೇಷನ್ ಏನಿರುತ್ತೆ, ಎ ಸ್ಪೆಷಲೈಸ್ಡ್ ಹಾರ್ಡ್ವೇರ್ ಕಂಟ್ರೋಲರ್ ಇಸ್ ಇಂಪ್ಲಿಮೆಂಟೆಡ್ ಅರ್ಲಿಯರ್ ಆನ್ ದ ಹೋಸ್ಟ್ ಆರ್ ದ ಅರೇ. ಈ RAID ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಹಾರ್ಡ್ವೇರ್ RAID ಇಂಪ್ಲಿಮೆಂಟ್ ಮಾಡಬೇಕು ಅಂತಂದರೆ ಆ ಸ್ಪೆಷಲೈಸ್ಡ್ ಹಾರ್ಡ್ವೇರ್ ಕಂಟ್ರೋಲ್ ಇಸ್ ಇಂಪ್ಲಿಮೆಂಟೆಡ್ ಅರ್ಲಿಯರ್ ಆನ್ ದ ಹೋಸ್ಟ್. ಈ ಹೋಸ್ಟ್ ಮೇಲೆ ಅರ್ಲಿಯಾಗಿ ನಾವು ಸ್ಪೆಷಲೈಸ್ಡ್ ಇದನ್ನು ಏನಪ್ಪ ಹೋಸ್ಟ್ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ತೀವಿ ಆನ್ ಅ ಅರೇ ಆಯಿತಾ. ನೆಕ್ಸ್ಟು ಕಂಟ್ರೋಲರ್ ಕಾರ್ಡ್ RAID ಏನಿರುತ್ತೆ, ಕಂಟ್ರೋಲರ್ ಕಾರ್ಡ್ RAID ಏನಿರುತ್ತೆ ಇಸ್ ಅ ಹೋಸ್ಟ್ ಬೇಸ್ಡ್ ಹಾರ್ಡ್ವೇರ್. ಓಕೆ, ಕಾರ್ಡ್ ರೈಡರ್, ಓ ಇದೇನಾ ಅದು? ಓಕೆ, ಕಾರ್ಡ್ ರೈಡರ್. ಸೊ ದಿಸ್ ಇಸ್ ದಟ್. ಕೂಲ್. ಕಂಟ್ರೋಲರ್ ಕಾರ್ಡ್ RAID is a host based hardware RAID implementation in which a centralized